ಕೊಡವರ ಬಗ್ಗೆ ಮಾತಾಡ್ತಾ ಒಂದು ಝೈನುಲ್ ಅಬಿದಿನ್ ಶುಸ್ತ್ರಿ ಅನ್ನೋ ಒಂದು ಕಮಾಂಡರ್, ಅವನಿಗೆ ಒಂದು ಪತ್ರ ಬರೀತಾನೆ ಟಿಪ್ಪು ಸುಲ್ತಾನ್. ಅಲ್ಲಿ ನಾಟ್ ಓನ್ಲಿ ಸತ್ತೋದ ಕೊಡವರಲ್ಲ, ಈ ಬದುಕಿರೋ ಕೊಡವರ ಅಷ್ಟೇ ಅಲ್ಲ, ಸತ್ತೋದ ಕೊಡವರನ್ನು ನೀವು ಧರ್ಮಾಂತರಣ ಮಾಡಬೇಕು. ವಾಟ್ ಹೌ? ಐ ಮೀನ್ ಸರ್ಕಮ್ಸಿಷನ್ ಆಫ್ ದ ಕಾರ್ಪ್ಸ್. ಆಲ್ಮೋಸ್ಟ್ 60,000 80,000 ಕ್ರಿಶ್ಚಿಯನ್ಸ್ನ ಅಲ್ಲಿಂದ ಮಂಗಳೂರಿಂದ ಅವ್ರನ್ನೆಲ್ಲ ಆನೆ ಕಾಲಿಗೆ ಕಟ್ಟಿಸಿ ಅಲ್ಲಿಂದ ಎಳ್ಕೊಂಡು ಶ್ರೀರಂಗಪಟ್ಟಣದವರೆಗೂ 300 ಕಿಲೋಮೀಟರ್ ದೂರ ಗರ್ಭಿಣಿ ಮಹಿಳೆಯರು ಅದರಲ್ಲಿ ಹೋಗ್ತಾ ಇದ್ದಾರೆ. ರಸ್ತೆನಲ್ಲೇ ಅವ್ರಿಗೆ ಡೆಲಿವರಿ ಆಗುತ್ತೆ. ಈ ಥರ ಒಂದು ಟಾರ್ಚರ್. ಚಿಕ್ಕ ಹುಡುಗ ಆಗಿದ್ದಾಗ ಅವ್ನು 4 ವರ್ಷದ ವಯಸ್ಸಿನಲ್ಲಿ ಅವನ ತಂದೆನ ಸಾಯಿಸ್ಬಿಡ್ತಾರೆ, ಹೈದರ್ ಅಲಿನ. ಈ ಹೈದರ್ನ ಮತ್ತು ಅವರ ಅಣ್ಣ ಶಹಬಾಜ್ ಖಾನ್ ಅನ್ನೋರು, ಅವರು 8 ವರ್ಷದ ಹುಡುಗ. ಇವರಿಬ್ಬರನ್ನ ಒಂದು ದೊಡ್ಡ ನಗಾರನಲ್ಲಿ ಹಾಕಿ, ಈ ಕೆಟಲ್ ಡ್ರಮ್ ಏನಿರುತ್ತೆ ನಗಾಡೆ, ಅದರಲ್ಲಿ ಹಾಕಿ ಅದ್ರ ಮೇಲೆ ಹೊಡೆದು, ಸೊ ದಟ್ ದೇ ಆಲ್ಮೋಸ್ಟ್ ಫೇಂಟ್. ದುಡ್ಡು ಕೊಡೋವರೆಗೂ ನಿಮ್ಗೆ ಈ ಥರ ಶಿಕ್ಷೆ ಕೊಡ್ತೀವಿ ಅಂತ ಅಷ್ಟೆಲ್ಲ ಕ್ರೌರ್ಯ ಮಾಡ್ದ ಅವನು. ಮೈಸೂರು ಮಹಾರಾಜ ಹತ್ರ ಬೇಡ್ಕೋತಾಳೆ, ನನ್ನ ಮಕ್ಕಳಿಗೆ ಈ ಥರ ಆಗಿದೆ, ನನ್ನ ಗಂಡ ದುಡ್ಡು ಕೊಡ್ದಿರ ತೀರೋದ್ರು, ನೀವೇನಾದರೂ ಸಹಾಯ ಮಾಡಬೇಕು ಮಹಾಸ್ವಾಮಿ ಅಂತ. ಅವಾಗ ಪಾಪ ಮಹಾರಾಜರು ದಯೆ ತೋರಿಸಿ ಆ ಎಲ್ಲ ದುಡ್ಡನ್ನ ಅವನಿಗೆ ಕೊಟ್ಟು ಇವರಿಬ್ಬರನ್ನ ಬಿಡುಗಡೆ ಮಾಡಿಸ್ಕೊಂಡು ಮಾತು ಕೊಟ್ಟನಂತೆ ಅವನ ತಾಯಿಗೆ, ದಟ್ ಇವ್ರು ವೆನ್ ದೇ ಕಮ್ ಆಫ್ ಏಜ್, ಒಂದು 20 ವರ್ಷ ಆದಮೇಲೆ ಇವ್ರಿಗೆ ನಾನು ಮೈಸೂರು ಸೈನ್ಯದಲ್ಲಿ ಇವ್ರಿಗೆ ಕೆಲಸ ಕೊಡಿಸ್ತೀನಿ, ಸೇರಿಸ್ಕೊತೀನಿ. ಆ ಪ್ರಾಮಿಸ್ನ ಅವ್ರು ಇಟ್ಕೊಂಡ್ರು. ಮೈಸೂರು ಸೈನ್ಯದಲ್ಲಿ ಹೈದರ್ ಅಲಿ 1749ನಲ್ಲಿ ಜಾಯಿನ್ ಆಗ್ತಾರೆ, ಇಲ್ಲೇ ದೇವನಹಳ್ಳಿನಲ್ಲಿ ಯುದ್ಧದಲ್ಲಿ, ದೇವನಹಳ್ಳಿ ಸೀಜ್ ಆಫ್ ದೇವನಹಳ್ಳಿ. ಅದಾಗಿ ಒಂದು 12 ವರ್ಷದಲ್ಲಿ ಯಾರು ನಿಮಗೆ ಆಶ್ರಯ ಕೊಟ್ಟರು, ಯಾರು ನಿಮ್ಗೆ ಈ ಕಷ್ಟದಲ್ಲಿ ನಿಮ್ಮ ಸಹಾಯ ಮಾಡಿದ್ರು, ಅವ್ರ ಸಿಂಹಾಸನ ಅವರಿಂದಾನೇ ತೊಗೊಂಡ್ಬಿಟ್ಟ. ವಾವ್! ನನ್ನ ಹೆಸರು ಹೇಗೆ ಉಳಿಬೇಕು ಇತಿಹಾಸದಲ್ಲಿ ಅಂದರೆ, ನಾನು ಮೊಹಮ್ಮದ್ ಬುತ್ ಶಿಕನ್. ಸೊ ನಿಮ್ಮ ಹಣ ನನಗೆ ಬೇಡ, ನನಗೆ ಶಿವಲಿಂಗ ಬೇಕು ಅಂತ ಅದನ್ನು ಒಡೆದು ಅದ್ರ ಪುಡಿ ಮಾಡಿ ಅದನ್ನು ಗಜ್ನಿಗೆ ವಾಪಸ್ ತೊಗೊಂಡು ಹೋಗಿ ಅಲ್ಲಿ ಮಸ್ಜಿದ್ದಿನ ಮೆಟ್ಟಲ್ಗಳೇನಿದೆ ಅದನ್ನೆಲ್ಲ ಹಾಕ್ಬಿಡೋದು. ಯಾರು ಸೌದಿ ಅರೇಬಿಯಿಂದ ಬರಲಿಲ್ವಲ್ಲ, ಎಲ್ಲ ಭಾರತದ ಮುಸಲ್ಮಾನರೆಲ್ಲ ಇಲ್ಲಿನವರೇ, ಆಲ್ಮೋಸ್ಟ್ 99% ಆಫ್ ದೆಮ್. ಅವ್ರದ್ದೆಲ್ಲ 4 fathers ವರ್ ಹಿಂದೂಸ್. ಅದೆಲ್ಲ ಆಭೂಷಣಗಳನ್ನು ಹಾಕ್ಕೊಂಡು ಅಲ್ಲಿ ಕಾವೇರಿ ಹತ್ರ ತಲಕಾಡಿನಲ್ಲಿ ಧುಮುಕಿ ಪ್ರಾಣ ಬಿಡ್ತಾಳಂತೆ. ಬಿಟ್ಟಾಗ ಅವಳು ಶಾಪ ಕೊಡೋದು ಏನು ಒಡೆಯರ್ ವಂಶಕ್ಕೆ, ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ಇವತ್ತಿಗೂ ರಾಯಲ್ ಫ್ಯಾಮಿಲಿನವರು ಅಲಮೇಲಮ್ಮನ ಪ್ರತಿಮೆಗೆ ಪೂಜೆ ಮಾಡ್ತಾರೆ ದಸರಾ ಟೈಮ್ನಲ್ಲಿ. ಆ ಪೂಜೆ ಮಾಡುವಾಗ ಮಹಾರಾಜರಾಗಲಿ ಅಥವಾ ಪೂಜಾರಿಗಳಾಗಲಿ ಅವರೆಲ್ಲ ಮುಖ ಎಲ್ಲ ಹಿಂಗೆ ಮುಚ್ಕೊಂಡು, ಅವ್ರಿಗೆ ಅವಮಾನ, ಇಷ್ಟು ನಮ್ಮಿಂದ ಈ ಸತಿ ಸತ್ಲು ಅಂತ ಆ ಅವಮಾನದಿಂದ, ಆ ಆದರದಿಂದ ಇದು ಮಾಡ್ತಾರೆ. ಬಟ್ ಡಿಡ್ ಯು ಪರ್ಸನಲಿ ಫೇಸ್ ಎನಿ ಥ್ರೆಟ್ಸ್ ವೆನ್? ಅಯ್ಯೋ ಸಾಕಷ್ಟು, ಎಷ್ಟೊಂದು. ಅಯ್ಯೋ ಹೌದಾ? ಬಟ್ ನಮ್ಮ ತಂದೆ ಪಾಪ ಫಸ್ಟ್ ರೋನಲ್ಲಿ ಕೂತಿದ್ರು. ಅವ್ರಿಗೆ ಹೋಗಿ ಯಾರೋ ಒಬ್ಬ ಒಂದು ಪ್ಯಾಂಪ್ಲೆಟ್, ಏನೋ ಟಿಪ್ಪು ಫ್ಯಾನ್ ಕ್ಲಬ್ಬೋ ಎಂಥದೋ ಅವನು ಹೋಗಿ ಒಂದು ಪ್ಯಾಂಪ್ಲೆಟ್ ಕೊಟ್ಟ, ನಿಮ್ಗಿರೋದು ಒಂದೇ ಮಗ, ಅವನು ಜಾಸ್ತಿ ದಿನ ಬದುಕಬೇಕು ಅಂದರೆ ಸ್ವಲ್ಪ ಬಾಯಿಗೆ ಬೀಗ ಹಾಕೋದು ಅವ್ನಿಗೆ ಹೇಳ್ಕೊಡಿ ಅಂತ ಹೇಳಿ ಹೋದರು. ಹಾಯ್ ಹಲೋ ನಮಸ್ಕಾರ, ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನನಗೆ ತುಂಬ ಹೇಟ್ರೆಡ್ ಸಬ್ಜೆಕ್ಟ್ ಯಾವುದು ಅಂದರೆ ಹಿಸ್ಟ್ರಿ. ಯಾಕಂದರೆ ನನ್ನ ತಲೆಗೆ ಹೋಗ್ತಿರ್ಲಿಲ್ಲ, ಯಾಕಂದರೆ ನಾನು ಮಗ್ ಮಾಡಿ ಓದ್ತಾ ಇದ್ದೆ. ಸೊ ಹಾಗಾಗಿ ಏನೂ ಅರ್ಥ ಆಗಿರಲಿಲ್ಲ. ಒಂದೊಂದ್ಸಲಿ ಈಗ ಅದನ್ನೆಲ್ಲ ನೋಡಿ ಖುಷಿ ಪಡ್ತೀನಿ, ಯಾಕಂದರೆ ಕೆಲವೊಂದ್ಸಲಿ ನಾವೆಲ್ಲ ಓದಿರೋದು ಸರಿಯಾದ ಹಿಸ್ಟ್ರಿನ ಅಂತ ನನಗೊಂದ್ಸಲಿ ಕ್ವಶನ್ ಮಾರ್ಕ್ ಬರುತ್ತೆ, ಡೌಟ್ ಬರುತ್ತೆ. ಬಟ್ ಕ್ರಮೇಣ ಎಷ್ಟೋ ವರ್ಷ ಆದಮೇಲೆ ಈ ಥರ ಹಿಸ್ಟ್ರಿಗಳನ್ನ ಓದ್ತಾ ಇರ್ಬೇಕಾದ್ರೆ ಅಯ್ಯೋ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡ್ಬಿಟ್ನಾ ಅಂತ ಅನಿಸುತ್ತೆ. ಈಗ ನನ್ನ ಮೋಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿನೇ ಆಗ್ಬಿಟ್ಟಿದೆ. ಯಾಕಂದರೆ ಒಂದು ಮನುಷ್ಯನ ಹಿಸ್ಟ್ರಿ ಆಗಿರ್ಬೋದು, ದೇಶದ ಹಿಸ್ಟ್ರಿ ಆಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳೋಂಥ ಒಂದು ಆಸಕ್ತಿ, ಕ್ಯೂರಿಯಾಸಿಟಿ ಇರುತ್ತಲ್ಲ. ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ಫಸ್ಟು ಕಿವಿ ಎರಡೂ ಫುಲ್ಲು ಒಂಥರ ಚುರುಕಾಗ್ಬಿಟ್ಟು ಎಸ್ ಐ ವಾಂಟ್ ಟು ನೋ ಮೋರ್ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ರೀತಿ ಹಿಸ್ಟ್ರಿ ಅಂತಿರಬೇಕಾದ್ರೆ ನಮ್ಮ ಬೆಂಗಳೂರಿನವರೇ ಇಡೀ ವಿಶ್ವಾದ್ಯಂತ ಹೆಸರನ್ನ ಮಾಡಿ ಒಂಥರ ಬ್ಯಾಂಗ್ಳೂರ್ ಹಿಸ್ಟಾರಿಯನ್ ಅಂತ ಹೇಳಿದ್ರೆ ಇವರೇ ಅಂತ ಹೆಸರು ತೊಗೊಂಡಿರೋರು ಯಾರು ಅಂದರೆ ಡಾಕ್ಟರ್ ವಿಕ್ರಮ್ ಸಂಪತ್. ಇವತ್ತು ನನ್ನ ಜೊತೆ ನನ್ನ ಶೋನಲ್ಲಿ
ಫೈನಲಿ ಆಫ್ಟರ್ ಎಷ್ಟೊಂದು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಾದ್ಮೇಲೆ ಕರ್ಕೊಂಡು ಬಂದು ಕುಡಿಸ್ಬಿಟ್ಟಿದ್ದೀವಿ ಶೋನಲ್ಲಿ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮಯೂರಜಿ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫೈನಲಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಎಸ್ ವಿ ಹ್ಯಾವ್ ಬೀನ್ ಪ್ಲಾನಿಂಗ್ ಟು ಡೂ ದಿಸ್ ಶೋ. ಆಕ್ಚುಲಿ ಮಳೆನೂ ಬಂದ್ಬಿಡ್ತು. ಅವರು ಗಾಡೀಲಿ ಬರಕ್ಕೆ ಆಗ್ತಿರಲ್ಲ, ಬೋಟಲ್ಲಿ ಬರಬೇಕಾಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಸರ್, ನನಗೆ ನಿಮ್ಮ ಕನ್ನಡ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ಸರ್. ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ನಾನು ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದವನು. ಬಟ್ ಇಂಗ್ಲೀಷ್ನಲ್ಲಿ ಬರೆಯೋದು, ಇಂಗ್ಲೀಷ್ನಲ್ಲಿ ಮಾತಾಡೋದು, ಈ ನಡುವೆ ನಾನು ಸ್ವಲ್ಪ ಕನ್ನಡ ಪಾಡ್ಕಾಸ್ಟ್ ಆಗಲಿ ಇಂಟರ್ವ್ಯೂ ಮಾಡೋದು ಸ್ವಲ್ಪ ಭಯ ಆಗ್ತಾಯಿತ್ತು. ಕನ್ನಡ ಚೆನ್ನಾಗಿ ಬರುತ್ತೋ ಇಲ್ವೋ, ಮಾತಾಡೋಷ್ಟು ಬರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ನಿಮ್ಮಂಥವ್ರೆಲ್ಲ ಮಾತಾಡಿಸಿ ಸ್ವಲ್ಪ ಧೈರ್ಯ ಕೊಟ್ಟಿದ್ದೀರಾ. ಇಷ್ಟು ಕನ್ನಡ ಮಾತಾಡ್ಬಿಟ್ರೆ ಬ್ಲಾಕ್ ಬಸ್ಟರ್ ನಮಗೆ. ಸರ್, ಬೇಸಿಕ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ, ಜಯನಗರದಲ್ಲಿ. ನಾನು ಆ್ಯಕ್ಚುಲಿ ಹಾಫ್ ತಮಿಳಿಯನ್. ನಮ್ಮ ತಂದೆ ತಮಿಳ್ನಾಡಿನವರು, ತಾಯಿ ಮಹಾರಾಷ್ಟ್ರಿಯನ್. ಬಟ್ ನಾನು 100% ಕನ್ನಡಿಗ. ಬೆಂಗಳೂರಿನವನು. ಇಲ್ಲೇ ಅರಬಿಂದೋ ಮೆಮೋರಿಯಲ್ ಸ್ಕೂಲ್ ಇಲ್ಲಿಂದ ಹತ್ರ ಬನಶಂಕರಿ ಸೆಕೆಂಡ್ ಸ್ಟೇಜ್, ಅಲ್ಲಿ ಚೆನ್ನಾಗಿ ಗೊತ್ತು ಸರ್. ಅಲ್ಲಿ 10th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ಓದಿದೆ. ಆಮೇಲೆ ಬಿಷಪ್ ಕಾಟನ್ಸ್ನಲ್ಲಿ +2 ಮಾಡಿದ್ದು. ನನ್ನ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ಸ್ ಇಬ್ಬರು ಅರಬಿಂದೋಲಿದ್ರು. I think you must know them. They were fantastic musicians. And still they are fantastic musicians. Abhijit Chennai, Adarsh Chennai. Yeah, they are my very dearest. Nan few years junior. ಹೌದಾ? Oh wow. ಜೊತೆಗೆ ಅಭಿಜಿತ್ ನಾನು ಎಷ್ಟೊಂದು ಈ ಪುರಂದರ ದಾಸ ದೇವರನಾಮ ಕಾಂಪಿಟಿಷನ್ ಅದಕ್ಕೆಲ್ಲ ಹೋಗ್ತಾ ಇದ್ವಿ. ನಾನು ಹಾಡ್ತಾ ಇದ್ದೆ, ಅವರು ಹಾಡ್ತಾ ಇದ್ದೆ. ನೀವು ಹಾಡ್ತಿರೋದ್ರ ಬಗ್ಗೆ ಸುಮಾರು ಜನ ಗೊತ್ತಿಲ್ಲ ಅನ್ಸುತ್ತೆ. ಅದು ಗೊತ್ತಿಲ್ಲ. ಇಟ್ಸ್ ಅ ವೆಲ್ ಕೆಪ್ಟ್ ಸೀಕ್ರೆಟ್. ಬೇಡ ಅಂತ ನಮ್ಮ ಗುರುಗಳಿಗೆಲ್ಲ ಕೋಪ ಬರುತ್ತೆ ಗೊತ್ತಾದ್ರೆ. ಲಾಟ್ ಆಫ್ ಥಿಂಗ್ಸ್ ಎಳೆಯಾಗಿ ಇವತ್ತು ಬಿಡಿಸ್ಬೇಕಾದ್ರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಲೈಕ್ ನೀವು ಹೇಳಿದ್ರೆ ಈಗ 10th ವರೆಗೂ ಅರಬಿಂದೋದಲ್ಲಿ ಓದಿದ್ದು ಅಂತ. ಸೊ ವೇರ್ ಡಿಡ್ ಯು ಡಿಸ್ಕವರ್ ದಿಸ್ ಹೋಲ್? ನಾನು ಹಿಸ್ಟೋರಿಯನ್ ಆಗಿ ದೆರ್ ವಿಲ್ ಬಿ ಒನ್ ಮೊಮೆಂಟ್ ಅಥವಾ ಸಮ್ ಪಾಯಿಂಟ್ ಇನ್ ಯುವರ್ ಲೈಫ್, ಟರ್ನಿಂಗ್ ಪಾಯಿಂಟ್. ಎಸ್, ದಿಸ್ ಇಸ್ ವೇರ್ ಐ ಥಿಂಕ್ ಐ ರಿಯಲೈಸ್ ಐ ಕ್ಯಾನ್ ರೈಟ್ ಅಂತ. ನೀವು ಇವಾಗಲೇ ಹೇಳಿದ್ರಿ ನಿಮಗೆ ಹಿಸ್ಟ್ರಿ ವಾಸ್ ಅ ವೆರಿ ಬೋರಿಂಗ್ ಸಬ್ಜೆಕ್ಟ್. ಕನ್ಫೆಷನ್ ಮಾಡಬೇಕು ಅಂದ್ರೆ ನನಗೂ ಇಟ್ ವಾಸ್ ದ ಸೇಮ್. ಸ್ಕೂಲ್ನಲ್ಲಿ ಆಲ್ಮೋಸ್ಟ್ ನಂಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಯಾವುದಾದ್ರೂ ಸಬ್ಜೆಕ್ಟ್ ಸಿಕ್ತು ಅಂದರೆ ಅದು ಹಿಸ್ಟ್ರಿಗೆ. ಹಿಸ್ಟ್ರಿ ಕ್ಲಾಸ್ನಲ್ಲಿ ಯಾವಾಗಲೂ ಫೌಂಡ್ ನೀಲಿಂಗ್ ಡೌನ್ ಔಟ್ಸೈಡ್. ಸರ್ ಸೇಮ್ ಇಯರ್, ಮೀ ಟು. ಐ ಆಮ್ ಸರ್ಪ್ರೈಸ್ಡ್. ನೀವು ಹೇಳ್ದಂಗೆ ಈ ಇಸ್ವಿನಲ್ಲಿ ಯುದ್ಧ ಆಯಿತು, ಇವನಾದ್ಮೇಲೆ ಇವನು ಬಂದ, ಅದೆಲ್ಲ ಅರ್ಥನೇ ಆಗ್ತಿರ್ಲಿಲ್ಲ ಯಾಕಿದು ಕಲಿಬೇಕು ಅನ್ನೋದು ಅದರ ಅವಶ್ಯಕತೆ. ಆವಾಗ ನಾನು 12-13 ವರ್ಷದ ಹುಡುಗ ಆಗಿದ್ದೆ. ಆವಾಗ ನಿಮ್ಗೆ ಜ್ಞಾಪಕ ಇರ್ಬೋದು, ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ, ಸಂಜಯ್ ಖಾನ್ ವಾಸ್ ದ ಲೀಡ್. ಅದೆಲ್ಲ ನಿಮಗೆ ನೋಡಿದ ಜ್ಞಾಪಕ ಇದ್ರೆ ಮೈ ಜನರೇಷನ್ ಐ ಥಿಂಕ್ ಅದಕ್ಕೆ ಫುಲ್ ನೆನಪಿದೆ ಸರ್, ಫುಲ್ ನೆನಪಿದೆ. ಸೊ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ದೇವರ್ ಯುಸರ್ಪರ್ಸ್ ಆಫ್ ದ ಥ್ರೋನ್. ಒಡೆಯರ್ಸ್ ಇಂದ ಸಿಂಹಾಸನ ಅವ್ರು ತಗೊಂಡ್ಬಿಟ್ಟಿದ್ರು. ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಿಮಗೆ ಜ್ಞಾಪಕ ಇದ್ರೆ ಒಡೆಯರ್ ಮಹಾರಾಜರನ್ನ ತುಂಬಾ ಕೀಳಾಗಿ ತೋರಿಸಿರೋದು. ಒಬ್ಬ ದಪ್ಪ ಮನುಷ್ಯ, ಅವನು ನರ್ತಕಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮತ್ತೆ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಅವ್ರನ್ನ ಆಲ್ಮೋಸ್ಟ್ ಲೈಕ್ ಎ ವ್ಯಾಂಪ್ ತರ ತೋರಿಸಿದ್ರು. ಅದ್ರ ಬಗ್ಗೆ ಎಷ್ಟೊಂದು ಕಡೆ ಪ್ರತಿಭಟನೆ ಎಲ್ಲ ಆಯಿತು. ಆ ಕಾಲದಲ್ಲಿ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಬೆಂಕಿನೂ ಬಿತ್ತು ಆ್ಯಂಡ್ ಅವ್ರ ಮುಖ ಎಲ್ಲ ಸುಟ್ಟೋಯ್ತು. ಇಲ್ಲಿ ಕನ್ನಡ ನ್ಯೂಸ್ ಪೇಪರ್ನಲ್ಲೆಲ್ಲ ಇದು ಒಡೆಯರ್ ಅವರ ಶಾಪ, ಅದರಿಂದ ಈ ಥರ ಆಯಿತು, ಹಂಗೆ ಹಿಂಗೆ ಅವ್ರನ್ನ ಈ ಥರ ಕೀಳಾಗಿ ತೋರಿಸಿದ್ದಕ್ಕೋಸ್ಕರ ಅಂತ ಈ ಥರ ಏನೇನೋ ಬರ್ತಾ ಇತ್ತು ನ್ಯೂಸ್ ಪೇಪರ್ನಲ್ಲಿ. ನಾನು ಐ ವಾಸ್ ಜಸ್ಟ್ ಸೀಯಿಂಗ್ ಆಲ್ ಆಫ್ ದಿಸ್ ಆ್ಯಂಡ್ ಫಾರ್ ಅ ಬಾಯ್ ಹೂ ಹೇಟೆಡ್ ಹಿಸ್ಟ್ರಿ ಅದರ್ವೈಸ್ ಸ್ಕೂಲ್ನಲ್ಲಿ ಅದು ಏನಾಯಿತು, ಅದೇ ಡೆಸ್ಟಿನಿ ಅಂತ ಏನು ಹೇಳ್ತಾರೆ. ಐ ಜಸ್ಟ್ ಸ್ಟಾರ್ಟೆಡ್ ಆನ್ ಅ ಸೆಲ್ಫ್ ಮೋಟಿವೇಟೆಡ್ ಜರ್ನಿ. ಈ ಒಂದು ಮಹಾರಾಜ ಮತ್ತು ಒಂದು ಮಹಾರಾಣಿ ಬಗ್ಗೆ ನಾನು ಸತ್ಯ ತಿಳ್ಕೋಬೇಕು ಅಂತ. ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಹಂಗೆ ತೋರಿಸಿದವರು, ಮತ್ತು ಲಕ್ಷ್ಮಿ ಅಮ್ಮಣ್ಣಿ. ಅದು ಯಾಕೆ ಹುಚ್ಚು ಹಿಡಿತೋ ಗೊತ್ತಿಲ್ಲ. ಪ್ರತಿ ಒಂದು ವೆಕೇಶನ್ ಆಗಲಿ, ನಮ್ಮ ಮನೆಗೂ ಮೈಸೂರಿಗೂ ಏನು ಸಂಬಂಧ ಇಲ್ಲ. ನಾನು ಹೇಳ್ದಂಗೆ ನಾವು ವಿ ಆರ್ ಫಸ್ಟ್ ಜನರೇಷನ್ ಮೈಗ್ರೆಂಟ್ಸ್ ಟು ಕರ್ನಾಟಕ. ಆದರೂ ಅದು ಇಟ್ ವಾಸ್ ಜಸ್ಟ್ ಡೆಸ್ಟಿನಿ. ಪ್ರತಿ ವೆಕೇಷನಲ್ಲಿ ಮೈಸೂರಿಗೆ ಹೋಗೋದು, ಅಲ್ಲಿ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋದು, ಹಳೆ ಹಿಸ್ಟಾರಿಯನ್ಸ್, ಹಳೆ ಪೈಕಿ ಯಾರ್ಯಾರಿದ್ರೋ ಅವ್ರನ್ನ ಮಾತಾಡಿಸೋದು. ಬಟ್ ನೆವರ್ ವಿತ್ ದಿ ಇಂಟೆನ್ಷನ್ ಇದೊಂದು ದಿನ ಪುಸ್ತಕ ಆಗಬೇಕು ಅಂತ. ಸ್ವಾಂತ ಸುಖಾಯ ಅಂತೇನು ಹೇಳ್ತಾರೆ, ಅದನ್ನು ಜಸ್ಟ್ ರೈಟಿಂಗ್ ಇಟ್ ಡೌನ್. ಆ ಟೈಮ್ನಲ್ಲಿ ನಾನು ಸ್ವಲ್ಪ ಪೇಂಟಿಂಗ್, ಸ್ಕೆಚಿಂಗು ಮಾಡ್ತಾಯಿದ್ದೆ. ಸೊ ಅರಮನೆಯಲ್ಲಿ ಕೂತ್ಕೊಂಡು ಆ ಮಹಾರಾಜರದೆಲ್ಲ ಸ್ಕೆಚಸ್ ಮಾಡೋದು, ಒಂದು ಲಾಗ್ ಬುಕ್ ಥರ, ನನ್ನ ಪರ್ಸ್ನಲ್ ಲಾಗ್ ಬುಕ್ ಓನ್ಲಿ ಅಬೌಟ್ ದಟ್ ಕಿಂಗ್ ಆ್ಯಂಡ್ ಕ್ವೀನ್. ಆ ಹುಚ್ಚು ನನಗೆ 10 ವರ್ಷ ಕಾಡ್ತು. ಸೆಕೆಂಡ್ PU or in the degree? 6th-7th ಸ್ಟ್ಯಾಂಡರ್ಡ್ನಲ್ಲಿ ಶುರು ಆಗಿದ್ದು. ಅವಾಗಲೇ ಓಕೆ. ಆ್ಯಂಡ್ ವೆಂಟ್ ಆನ್. ಈವನ್ ನಾನು ಬೋರ್ಡ್ ಎಕ್ಸಾಮ್ ಮತ್ತು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಇದೆಲ್ಲ ಬರೆದ ಮೇಲೂ ಪ್ರತಿ ವೆಕೇಷನ್ನಲ್ಲಿ ಮೈಸೂರಿಗೆ ಹೋಗೋದು, ಮೈಸೂರು ಬಗ್ಗೆ ಮಾಹಿತಿ ಸಂಗ್ರಹಿಸೋದು.
ಅದನ್ನು ಮಾಡಿ ಅದು ಸ್ಲೋಲಿ ಕಾಲಕ್ರಮೇಣ ಅದು ಇಂಟ್ರೆಸ್ಟ್ ಏನಿದೆ ಅದು 600 ವರ್ಷದ ಒಡೆಯರ್ ಇತಿಹಾಸದ ಬಗ್ಗೆ ಬಂದ್ಬಿಡ್ತು. 600 ವರ್ಷ ಅವ್ರು ಆಳಿದ್ರು ಈ ಜಾಗನ. 1399 ಯದುರಾಯ ಸ್ಥಾಪಿಸಿದ್ದು. 1399. ಆಮೇಲೆ 1947 ಜಯಚಾಮರಾಜ ಒಡೆಯರ್ ಲಾಸ್ಟ್ ರೂಲರ್. 25 ವಂಶದ ಯದುವಂಶದ ರಾಜರು ಇಲ್ಲಿ ಆಳಿದ್ರು. ಆ್ಯಂಡ್ ಈ ಹೊಸ ಆಧುನಿಕ ಕರ್ನಾಟಕ ಏನಿದೆ ಅದಕ್ಕೊಂದು ಅಡಿಪಾಯ ಹಾಕಿದ್ದೆ ಒಡೆಯರ್ ವಂಶ. ಶ್ರೀಕಂಠದತ್ತ ಒಡೆಯರ್ನ ಇದಕ್ಕೆ ಸೇರಿಸ್ಕೊಳ್ಳೋದು ಜಯಚಾಮರಾಜ ಅವರ ಮಗ. ಬಟ್ ಅದು ಸ್ವಾತಂತ್ರ್ಯ ನಾಟ್ ಮಹಾರಾಜ ಆಸ್ ಸಚ್, ನಾಮಿನಲ್ ಹೆಡ್. ಇವಾಗ ಯದುವೀರ್ ಅವ್ರು ಇದ್ದಂಗೆ. ಸೊ ಆಮೇಲೆ ನಾನು ನೋಡಿದೆ 600 ವರ್ಷದ ಇಷ್ಟೊಂದು ವಂಡರ್ಫುಲ್ ಹಿಸ್ಟ್ರಿ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಹಿಸ್ಟ್ರಿ ಆಫ್ ದ ಒಡೆಯರ್ಸ್ ಬಟ್ ಹಿಸ್ಟ್ರಿ ಆಫ್ ಮಾಡರ್ನ್ ಕರ್ನಾಟಕ ಇನ್ ದ ಮೇಕಿಂಗ್. ಅದ್ರ ಬಗ್ಗೆ ಒಂದು ಪುಸ್ತಕ ಯಾರೂ ಬರೆದಿರಲಿಲ್ಲ ಆಧುನಿಕ ಕಾಲದಲ್ಲಿ. ಇಷ್ಟೊಂದು ನಾನು ಸಂಗ್ರಹಿಸಿಲ್ಲ. ನೋ ಬುಕ್. ಲಾಸ್ಟ್ ವಾಸ್ ಈ ಹಯವರ್ಧನ್ ರಾವ್ ಮತ್ತು ಶ್ಯಾಮರಾವ್, ವಿಲ್ಕ್ಸ್, ಇದೆಲ್ಲ ಪ್ರೀ ಇಂಡಿಪೆಂಡೆನ್ಸ್ ಬುಕ್ಸ್. ಮಾಡರ್ನ್ ಟೈಮ್ನಲ್ಲಿ ಅದೇ ನಮ್ಮ ದೇಶದ ಇತಿಹಾಸ ಹೇಗೆ ಬರೀತಾರೆ ಅಂದರೆ ಇದು ತುಂಬ ಡೆಲ್ಲಿ ಕೇಂದ್ರಿತವಾಗಿರುತ್ತೆ. ಡೆಲ್ಲಿನಲ್ಲಿ ಒಂದು ಚಿಕ್ಕ ಪುಟ್ಟ ಅಲ್ಲಿ ಓದಿ ಖಿಲ್ಜಿ ಅವ್ರು ಏನು ಮಾಡಿದ್ರು, ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇರುತ್ತೋ ಇಲ್ವೋ ಅವ್ರದ್ದು ವಂಶಾವಳಿ ನಮಗೆಲ್ಲ ಕಂಠಸ್ಥ ಮಾಡ್ಕೋಬೇಕು. ಬಟ್ ದಕ್ಷಿಣ ಭಾರತ ಆಗಲಿ, ಪೂರ್ವೋತ್ತರ ಭಾರತ ಆಗಲಿ, ನಮ್ಮ ಕರ್ನಾಟಕದ ರಾಜ ಮನೆತನಗಳು, ಇದ್ರ ಬಗ್ಗೆ ದೇಶದಲ್ಲಿ ಏನೂ ಅರಿವಿರೋದಿಲ್ಲ. ಸೊ ಟೋನಿ ಮಾರಿಸನ್ ಅಂತ ಒಂದು ಇಂಗ್ಲಿಷ್ ನಾವೆಲಿಸ್ಟ್ ಅವ್ರು ಹೇಳ್ತಾರೆ, ಇಫ್ ದೇರ್ ಇಸ್ ಅ ಬುಕ್ ದಟ್ ಯು ವಾಂಟ್ ಟು ರೀಡ್ ಆ್ಯಂಡ್ ಇಟ್ ಹ್ಯಾಸಂಟ್ ಬೀನ್ ರಿಟನ್ ಯೆಟ್ ದೆನ್ ಯು ಮಸ್ಟ್ ಬಿ ದ ಫಸ್ಟ್ ಒನ್ ಟು ರೈಟ್ ಇಟ್. ಸೊ ಆ ಪ್ರೇರಣೆಯಿಂದ ನಾನು ಬೈ ಚಾನ್ಸ್ ನನ್ನ ಫಸ್ಟ್ ಬುಕ್ ಬಂದಿದ್ದು 2008ನಲ್ಲಿ, ಆಲ್ಮೋಸ್ಟ್ 18 ವರ್ಷ ಮುಂಚೆ. ದಟ್ ವಾಸ್ ಕಾಲ್ಡ್ ಸ್ಪ್ಲೆಂಡರ್ಸ್ ಆಫ್ ರಾಯಲ್ ಮೈಸೂರ್, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ದ ಒಡೆಯರ್ಸ್. ಸೊ ಅದು ಇಟ್ ವಾಸ್ ಕಂಪ್ಲೀಟ್ಲಿ ಕೋಇನ್ಸಿಡೆಂಟಲ್ ಇದು. ಸೊ ಯು ಮೀನ್ ಟು ಸೇ ಲೈಕ್ ನಿಮ್ಮ 6th ಸ್ಟ್ಯಾಂಡರ್ಡ್ ಇಂದ, ಐ ಆಮ್ ಅಸ್ಯೂಮಿಂಗ್ ಲೈಕ್ 6th or 7th ಅಲ್ಲಿಂದ ಶುರು. ಐ ಥಿಂಕ್ ಯು ಆರ್ ಹಾರ್ಡ್ಲಿ 12 or 13 years ಅಲ್ವಾ? ಸೊ 12-13 years ಇಂದ ಯು ಪರ್ಸಿಸ್ಟೆಂಟ್ಲಿ, ಅಂದರೆ you didn't plan it like yeah have to write a book anta. It happened organically, the connection, the build athara agi by the time I was 26 or so nan first 26-27 ಅಷ್ಟೊತ್ತಿಗೆ ನಾನು ಇಂಜಿನಿಯರಿಂಗ್ ಅದೆಲ್ಲ ಮುಗಿಸಿದ್ದೆ. ಬಿಟ್ಸ್ ಪಿಲಾನಿ ನಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತೆ MSc ಇನ್ ಮ್ಯಾಥಮೆಟಿಕ್ಸ್ ಮಾಡಿದೆ. ಆಮೇಲೆ SPJ ನಲ್ಲಿ ಫೈನಾನ್ಸ್ MBA ಮಾಡಿದೆ. ಮತ್ತೆ ಕಾರ್ಪೊರೇಟ್ ಕೆರಿಯರ್ನಲ್ಲೇ ಇದ್ದೆ ಅವಾಗ. ಸಿಟಿ ಬ್ಯಾಂಕ್, ಜಿ ಮನಿ, ಹ್ಯೂಲೆಟ್ ಪ್ಯಾಕರ್ಡ್ ಫೈನಾನ್ಸ್ ಇದರಲ್ಲಿ ಕೆಲಸ ಮಾಡಿಕೊಂಡು ಜೊತೆಲಿ ವೀಕೆಂಡ್ಸ್ನಲ್ಲಿ ಅಥವಾ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ದಿಸ್ ವಾಸ್ ಅ ಗುಡ್ ಗೆಟ್ ಅವೇ ಫ್ರಮ್ ದ ಕಾರ್ಪೊರೇಟ್ ಲೈಫ್. ಬರಿತಾ ಇರೋದು, ಫ್ಯೂ ಚಾಪ್ಟರ್ಸ್ ಆ್ಯಡ್ ಮಾಡ್ತಾ ಇರೋದು. ಆಮೇಲೆ ದೊಡ್ಡ ಗ್ರಂಥ ಆಯಿತು, 800 ಪುಟದ ಒಂದು ಪುಸ್ತಕ ಆನ್ ಆಲ್ ದ ಎಂಟೈರ್ 600 years, ಯದುರಾಯ ಇಂದ ಹಿಡ್ಕೊಂಡು ಜಯಚಾಮರಾಜ ಒಡೆಯರ್ ತನಕ. ನಾನು ಅಂದ್ಕೊಂಡೆ ಅದೊಂದು ಪುಸ್ತಕ ಫ್ಲ್ಯಾಶ್ ಇನ್ ದ ಪ್ಯಾನ್ ಅಂತ ಏನು ಹೇಳ್ತಾರೆ, ಒಂದು ಮುಗೀತು. ಆಮೇಲೆ ತಿರ್ಗಾ ನನ್ನ ಬೋರಿಂಗ್ ಕಾರ್ಪೊರೇಟ್ ಜಾಬ್, ಎಕ್ಸೆಲ್ ಶೀಟ್ನಲ್ಲಿ ಯಾವುದೋ ಅಮೆರಿಕನ್ ಕಂಪನಿದು ಪ್ರಾಫಿಟ್ ಲಾಸ್ ಎಷ್ಟಾಯಿತು ಅದೇನು ಮಾಡ್ತಾ ಒಂದಿನ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ಫುಲಿ ಡೆಸ್ಟಿನಿ ಅಲ್ಲೂ ಬೇರೆ ಪ್ಲ್ಯಾನ್ಸ್ ಇತ್ತು ಅದಕ್ಕೆ. ಸರ್, ಈಗ ಜಸ್ಟ್ ನಂಗೆ ಸಬ್ ಟೆಕ್ಸ್ಟಲ್ಲಿ ಲಾಟ್ ಆಫ್ ಕ್ವಶನ್ಸ್ ವಿಲ್ ಬಿ ರನ್ನಿಂಗ್ ಇನ್ ಮೈ ಮೈಂಡ್. ವೆನ್ ಯು ಸೆಟ್ 600 yearsಗೆ ಅಂತ ಹೋದಾಗ ನನಗೆ ಬೇಸಿಕ್ ಡೌಟ್ ಬರೋದು, ಆ್ಯಸ್ ಎ ಹಿಸ್ಟೋರಿಯನ್, ವಾಟ್ ಈಸ್ ದಿ, ಐ ಮೀನ್ ಈಚ್ ಅಪ್ರೋಚ್, ಅಂದರೆ ಈಚ್ ಬುಕ್ಗೆ ಡಿಫ್ರೆಂಟ್ ಅಪ್ರೋಚ್ ಇರುತ್ತಾ ಇನ್ ಟರ್ಮ್ಸ್ ಆಫ್ ಸಂಗ್ರಹಿಸೋದನ್ನ, ಅಥವಾ ಅದು ಈಸ್ ದರ್ ಎನಿ ಫಿಕ್ಸ್ಡ್ ಪ್ರೋಟೋಕಾಲ್ ಇರುತ್ತೆ, ಓಕೆ ದೀಸ್ ಆರ್ ದ ಥಿಂಗ್ಸ್, ಒಂದು ಪ್ಯಾರಾಮೀಟರ್ಸಲ್ಲಿ ಹೋಗ್ತೀವಿ ಅಂತ ಇರುತ್ತಾ? ಇಲ್ಲ ಮಯೂರಜಿ, ಫಿಕ್ಸ್ಡಾಗಿ ಏನಾದರೂ ಇದ್ದರೆ ಅಥವಾ ಎಲ್ಲಿ ಸಿಗತ್ತೆ ಮಾಹಿತಿ ಅಂತ ಮುಂಚೆನೆ ಗೊತ್ತಿದ್ರೆ ದೇರ್ ಇಸ್ ನೋ ಜಾಯ್ ಆಫ್ ಡಿಸ್ಕವರಿ. ಅದು ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಥರ. ಒಂದು ಎಲ್ಲೋ ಹೋಗ್ತೀವಿ, ಇನ್ನೇನೋ ಒಂದು ಸುಳಿವು ಸಿಗತ್ತೆ, ಅದರಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುತ್ತೆ. ಹಾಗೆ ದಟ್ ಈಸ್ ನನಗೆ ಪರ್ಸ್ನಲಿ ದಟ್ ಈಸ್ ದಿ ಜಾಯ್ ಆಫ್ ಡಿಸ್ಕವರಿ ದಟ್ ರಿಸರ್ಚ್ ಗಿವ್ಸ್. ಎಲ್ಲ ಮುಂಚೆನೆ ಇಲ್ಲಿ ಹೋಗಿ ಈ ಬುಕ್ನಲ್ಲಿ ಇದು ಸಿಗತ್ತೆ, ಅಲ್ಲಿಂದ ಇದನ್ನ ಕಾಪಿ ಮಾಡಿ ಆ ಥರ ಇದ್ದಿದ್ರೆ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ವೆರಿ ಎಕ್ಸೈಟಿಂಗ್, ಇಂಟೆಲೆಕ್ಚುಲಿ ಸ್ಟಿಮ್ಯುಲೇಟಿಂಗ್. ಸೊ ಇದು ಎವ್ರಿ ಟೈಮ್ ಇಟ್ಸ್ ಅ ನ್ಯೂ ಡಿಸ್ಕವರಿ. ಒಂದೊಂದು ಪುಸ್ತಕ, ಇವಾಗ 10 ಪುಸ್ತಕ ನಂದು ಬಂದಿದೆ. ಒಂದೊಂದು ಪುಸ್ತಕದ್ದು ಕಥೆ, ದ ಬ್ಯಾಕ್ ಸ್ಟೋರಿ, ಅದರದ್ದು ಸಂಶೋಧನೆಯ ಬ್ಯಾಕ್ ಸ್ಟೋರಿನೇ ಬೇರೆ. ಆ್ಯಂಡ್ ಸಮ್ಟೈಮ್ಸ್ ನಾನು ಪುಸ್ತಕ ಬಂದ ಮೇಲೆ ವೆನ್ ಐ ಸಿಟ್ ಬ್ಯಾಕ್ ಆ್ಯಂಡ್ ಥಿಂಕ್, ಹೌ ಡಿಡ್ ಐ ಡೂ ದಿಸ್, ಇದು ಏನು, ವಾಟ್ ಯಾವ ಶಕ್ತಿ, ಯಾವ ಪ್ರೇರಣೆಯಿಂದ ಇದಾಯಿತು ಅಂತ ನನಗೆ ಒಂದೊಂದು ಸತಿ ಅರ್ಥ ಆಗಲ್ಲ, ನಿಜ ಹೇಳಬೇಕಾದ್ರೆ. ಸೊ ಯು ಮೀನ್ ಟು ಸೇ, ಈಗ ನಿಮ್ಗೆ ಈಗ ಮೊದಲನೇ ಪುಸ್ತಕ ತೊಗೊಂಡಾಗ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಒಡೆಯರ್ಸ್ಗೆ ಈಗ 600 years ಅಂತ ಹೇಳಿದ್ರಿ. ಸೊ ಟು ಬಿಗಿನ್ ವಿತ್, ಐ ಆಮ್ ಶ್ಯೂರ್ ಈಗಿನ ಕಾಲಘಟ್ಟದಲ್ಲಿರುವಂಥ ರಾಜರ ಮನೆತನದಲ್ಲಿ ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಹ್ಯಾಡ್ ದಿ ಇಂಟ್ರಾಕ್ಷನ್ಸ್ ಇರುತ್ತೆ.
ಐ ಆಮ್ ಥಿಂಕಿಂಗ್ ಯಾವುದೇ ಒಂದು ಅಂದರೆ ಅವ್ರಿಗೆ ಹಬ್ಬ ಅಂತಂದರೆ ಹಿಸ್ಟ್ರಿಲಿ ಒಂದು ಜನರೇಷನ್ 2 ಅಥವಾ 3 ತಲೆಮಾರವರೆಗೂ ಅವ್ರಿಗೆ ಗೊತ್ತಿರೋಂಥದ್ದು ಇರುತ್ತೆ. ಇಲ್ಲಾಂದರೆ ಪುಸ್ತಕಗಳು ಅವರಲ್ಲಿ ಇರೋಂಥ ಮೆಟೀರಿಯಲ್ಸ್ಗಳು ಇರೋಂಥದ್ದು ಇರುತ್ತೆ. ಬಟ್ 600 ಅಷ್ಟು ಶೇಖರಣೆ ಮಾಡಿದ್ರ ಒಂದೇ ಕಡೆನಲ್ಲಿ ಮಾಡಿರಲಿಲ್ಲ, ಬೇರೆ ಬೇರೆ ಕಡೆ. ಸೊ ಕೆಲವುದು ಯಾವುದು ಹಿಸ್ಟಾರಿಕಲ್ ರಿಸರ್ಚ್ ಆದರೂ ಕೆಲವು ಪಾಮ್ ಲೀಫ್ ಮ್ಯಾನ್ಯುಸ್ಕ್ರಿಪ್ಟ್ಸ್ನಲ್ಲಿ ಇರ್ಬೋದು, ತಾಳಪತ್ರೆನಲ್ಲಿ, ಕೆಲವು ಬೇರೆ ಏನೋ ಶಿಲಾಲೇಖಗಳಿರ್ಬೋದು, ಕೆಲವು ಪುಸ್ತಕಗಳಿರ್ಬೋದು. ಅದರಲ್ಲೂ ಕೆಲವು ಸಂಸ್ಕೃತದ್ದು, ಹಳೆಗನ್ನಡದ್ದು, ಬೇರೆ ಬೇರೆ ಭಾಷೆನಲ್ಲಿರೋದು, ಸಂಸ್ಕೃತದಲ್ಲಿ, ಪರ್ಷಿಯನ್ನಲ್ಲಿ, ಇಫ್ ಯು ಆರ್ ಗೋಯಿಂಗ್ ಟು ಮೆಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾ. ಸೊ ಬೇರೆ ಬೇರೆ ಭಾಷೆನಲ್ಲಿರುತ್ತೆ. ಮತ್ತು ಕೊಲೋನಿಯಲ್ ಟೈಮ್ಸ್ನಲ್ಲಿ ಬ್ರಿಟಿಷ್ ದಾಖಲೆ ಬೇರೆ ಇರುತ್ತೆ, ಫ್ರೆಂಚ್ನವ್ರ ದಾಖಲೆ ಬೇರೆ ಇರುತ್ತೆ. ಆಮೇಲೆ ಬ್ರಿಟಿಷ್ ರಾಜ್ ಬಂದ ಮೇಲೆ ಕೊಲೋನಿಯಲ್ ರೆಕಾರ್ಡ್ಸ್, ಕೋರ್ಟ್ ಡಾಕ್ಯುಮೆಂಟ್ಸ್. ಸೊ ಈ ಥರ ಬೇರೆ ಬೇರೆ ತರಹದ ಡಾಕ್ಯುಮೆಂಟ್ಸ್ನ ಸಂಗ್ರಹಿಸಿ ಅದರಲ್ಲಿ ಒಟ್ಟು ಮಾಹಿತಿನ ಅದರಿಂದ ತಗೋಬೇಕಾಗತ್ತೆ. ಸೊ ದಟ್ ಈಸ್ ದ ಕ್ರಾಫ್ಟ್ ಆಫ್ ಅ ಹಿಸ್ಟೋರಿಯನ್. ಯಾವ ಸೋರ್ಸಸ್ನ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅದನ್ನು ಅದರ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಸೋರ್ಸ್ದು ಹೇಗೆ ಮಾಡಬೇಕು, ಅದು ಇದ್ದದ್ದನ್ನು ಹಾಗೆ ತೊಗೊಳ್ದಿರ ಅದನ್ನು ಸ್ವಲ್ಪ ವಿವೇಕ ನಮ್ಮದು ಯೂಸ್ ಮಾಡಿ ಅದನ್ನು ವಾಟ್ ಪಾರ್ಟ್ ಆಫ್ ಇಟ್ ಕ್ಯಾನ್ ಯು ಮೇಕ್ ಇನ್ ಯುವರ್ ನ್ಯಾರೇಟಿವ್. ಅದನ್ನೇ ಒಂದು ಹಿಸ್ಟೋರಿಯನ್ ಆಗಿ ನಮಗೆ, ಬಿಕಾಸ್ ನಾನು ಆಮೇಲೆ ಇಷ್ಟೆಲ್ಲ ಮಾಡಿ ನಾನು PhD ಹಿಸ್ಟ್ರಿನಲ್ಲಿ ಆಮೇಲೆ ಮಾಡಿದ್ದು ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್ನಲ್ಲಿ, ಆಸ್ಟ್ರೇಲಿಯಾ. ಸೊ ಅಲ್ಲೂ ನಮಗೆ ಹೇಳ್ಕೊಟ್ಟಿದ್ದಿದೆ ದ ಕ್ರಾಫ್ಟ್ ಆಫ್ ಹಿಸ್ಟ್ರಿ ರೈಟಿಂಗ್, ದ ಕ್ರಾಫ್ಟ್ ಆಫ್ ರಿಸರ್ಚ್. ಸೊ ಅದು ದಟ್ ಎವ್ರಿಥಿಂಗ್ ಒಂದು ಆಂಜನೇಯ ಪರ್ವತ ತಗೊಂಡು ಬಂದ್ರಲ್ಲ, ಸಂಜೀವಿನಿ ಪರ್ವತ, ಅದರಲ್ಲಿ ನಮ್ಗೆ ಬೇಕಿದ್ದು ಬರೀ ಅದೊಂದು ಬೋಟಿ, ಬಟ್ ಅವರು ಫುಲ್ ಪರ್ವತನೇ ತಗೊಂಡು ಬಂದಿದ್ದಲ್ಲ. ಅದರಲ್ಲಿ ಯಾವ್ದು ನಮಗೆ ಬೇಕಾಗತ್ತೆ ಅನ್ನೋದು ಯೋಚನೆ ಮಾಡೋದು ನಮ್ಮ ವಿವೇಕಕ್ಕೆ ಬಿಟ್ಟಿದೆ. ಸೊ ಯು ಮೀನ್ ಟು ಸೇ ಇಷ್ಟು ಇದರಲ್ಲಿ 600 ಅಂದರೆ ಸುಮ್ಮನೆ ನಾನು 600 ವರ್ಷದ ಎಕ್ಸಾಂಪಲ್ ತೊಗೊತಿದ್ದೀನಿ ನಿಮಗೆ, ಫ್ಯಾಕ್ಚುಯಲ್ ಎರರ್ಸ್ಗಳಾಗೋ ಸಾಧ್ಯತೆಗಳಿರುತ್ತಾ? ಯಾವ ಥರದ್ದು ಅಂದರೆ ಈಗ ಸಿಂಪಲ್, ಸಿನ್ಸ್ ಯುವರ್ ಎ ಮ್ಯೂಸಿಷಿಯನ್ ಐ ಕ್ಯಾನ್ ಗಿವ್ ಯು. ನಾನು ಹೇಳ್ತೀನಿ, ಈಗ ಒಂದು ತ್ಯಾಗರಾಜರ ಕೃತಿ ತೊಗೊಳ್ತೀವಿ. ತ್ಯಾಗರಾಜರ ಕೃತಿ ತೊಗೊಂಡಾಗ ಸರ್ ನನಗೆ ಯಾವಾಗಲೂ ಒಂದು ಡೌಟ್ ಇರುತ್ತೆ, ಈಗ ಎಂದರೋ ಮಹಾನುಭಾವರು ಅಂತಲೇ ತೊಗೊಳ್ಳೋಣ. ಈಗ ಎಂದರೋ ಮಹಾನುಭಾವಗಳು ಶ್ರೀರಾಗದಲ್ಲಿ ಹಾಡಿರುವಂಥದ್ದು ಹೀಗಿರುತ್ತೆ ಅಂತಿರುತ್ತೆ, ಇದು ಚಿಟ್ಟೆ ಸ್ವರಗಳು ಎಲ್ಲ ಹೀಗೆ ಬಂದಿರುತ್ತೆ ಅಂತ. ಇದನ್ನು ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಅವ್ರಿಗೆ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅದು ಒಂದು ಹಬ್ಬ ಒಂದು. ಸೊ ತ್ಯಾಗರಾಜರು ಅಂದರೆ ಎಷ್ಟು 18th ಸೆಂಚುರಿ ಅಲ್ಲಿಂದ ತೊಗೊಂಡ್ರೆ. ಸೊ ನಾನು ಯಾವಾಗ ಹೇಳ್ತೀನಿ, ತ್ಯಾಗರಾಜರು ಇದನ್ನು ಖಂಡಿತವಾಗ್ಲೂ ಶ್ರೀರಾಗದಲ್ಲಿ ಹೀಗೆ ಹಾಡಿರ್ತಾರಾ ಗೊತ್ತಿಲ್ಲ. ಹೌದು, ಅಂದರೆ ಸರಿಗಮ ಪದನಿ ಸಪ್ತಸ್ವರಗಳಲ್ಲಿ ಅದೇ ಶ್ರೀರಾಗದಲ್ಲಿ ಇದ್ರೂ ಕೂಡ ಅದಕ್ಕೆ ಆದಂಥ ಅವ್ರ ಛಾಯೆಗಳು ಮತ್ತು ಏನೇನು ಗಮಕಗಳಿರುತ್ತೋ ಈ ಕೂಡ ಸಂಗ್ ಹಿಂಗೆ ಬೇಕಾದ್ರೂ ಹಾಡಿರ್ಬೋದು. ಸೊ ಮಧ್ಯದಲ್ಲಿ ಯಾರೋ ಒಬ್ರು ಇಲ್ಲ ಇದು ಹಿಂಗೆ ಹಾಡಿರಬಹುದು ಅಂತ ಉಲ್ಲೇಖ ಮಾಡಿ ಒಬ್ರು ಚೇಂಜ್ ಮಾಡಿದ್ರೆ ಅಲ್ಲಿಂದ ಹಂಗೋಗಿರುತ್ತೆ. ಹೌದು, ಇಲ್ಲ ನಮ್ಮ ಇತಿಹಾಸ ಯಾಕೆ ಎಲ್ಲ ನೀವು ಹೇಳಿದಂಗೆ ಸಂಗೀತ ಆಗಲಿ, ಸಾಹಿತ್ಯ, ನೃತ್ಯ, ಇದೆಲ್ಲ ಗುರುಮುಖಿ ವಿದ್ಯೆಗಳು. ನಾನು ಸಂಗೀತ ಕಲಿತಾ ಇರುವಾಗ ಇವಾಗ ಎಲ್ಲ ಸ್ಕೈಪ್ನಲ್ಲೂ ಜನ ಕಲ್ತ್ಕೋತಾರೆ, ರೆಕಾರ್ಡ್ ಮಾಡ್ಕೋತಾರೆ. ನಮ್ಮ ಗುರುಗಳು ಅವಾಗ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ, ನೊಟೇಷನ್ ಅಲೋ ಮಾಡ್ತಾ ಇರ್ಲಿಲ್ಲಲ್ಲ. ಯು ಹ್ಯಾವ್ ಟು ಇಂಟರ್ನಲೈಸ್ ಇಟ್. ಅದನ್ನ ಇಂಟರ್ನಲೈಸ್ ಮಾಡಿದ್ರೇನೆ ಮನೋಧರ್ಮ ಬರೋದು ಅನ್ನೋದಕ್ಕೋಸ್ಕರ. ಸೊ ಸಿಮಿಲರ್ಲಿ ಎಲ್ಲ ವಿದ್ಯೆಗಳು. ಆ್ಯಂಡ್ ಒಂದು ಮಯೂರಜಿ, ಐ ಥಿಂಕ್ ದಟ್ ಈಸ್ ದ ರೀಸನ್ ಇಷ್ಟೊಂದು ದಾಳಿಗಳು, ಆಕ್ರಮಣಗಳು 1,000 ವರ್ಷಕ್ಕಿಂತ ಜಾಸ್ತಿ ನಮ್ಮ ದೇಶದ ಮೇಲೆ ಆಕ್ರಮಣ ಆಯಿತು. ನಾಲಂದಾ ವಿಶ್ವವಿದ್ಯಾಲಯ ಅಲ್ಲಿ ಎಷ್ಟು ಜ್ಞಾನದ ಭಂಡಾರ ಇತ್ತು. ಬಕ್ತಿಯಾರ್ ಖಿಲ್ಜಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದಾಗ 6 ತಿಂಗಳುಗಳು ಇದು ಸುಟ್ಟಂತೆ. ಅಷ್ಟು ಮ್ಯಾನ್ಯುಸ್ಕ್ರಿಪ್ಟ್ಸ್, ಪಾಂಡುಲಿಪಿಗಳು, ಅಷ್ಟು ನಮ್ಮ ಜ್ಞಾನದ ಭಂಡಾರ ಅಲ್ಲಿತ್ತು. ಆದ್ರೂ ನಮ್ಮ ನಾಲೆಜ್ ಸಿಸ್ಟಮ್ಸ್ ಇವತ್ತು ಜೀವಂತವಾಗಿ ಇರೋದಕ್ಕೆ ಕಾರಣನೇ ಇದೆ. ಬಿಕಾಸ್ ಎವ್ರಿ ಬ್ರೈನ್ ವಾಸ್ ಅ ಲೈಬ್ರರಿ. ಅದು ನಾವು ನನ್ನಿಂದ ನಿಮಗೆ ಗುರುಮುಖಿಯಾಗಿ ಮೌಖಿಕವಾಗಿ ನಿಮಗೆ ಟ್ರಾನ್ಸ್ಮಿಟ್ ಮಾಡಿದ್ರೆ ಪ್ರತಿಯೊಂದು ಮನುಷ್ಯನ ಸಾಯಿಸೋವರೆಗೂ ಆ ಜ್ಞಾನ ಉಳಿದೇ ಇರುತ್ತೆ. ಜ್ಞಾನ ಕೇವಲ ಪುಸ್ತಕದಲ್ಲಿದ್ದರೆ ಆ ಲೈಬ್ರರಿನ ಸುಟ್ಟು ಬಿಟ್ಟರೆ ಆ ಜ್ಞಾನನೂ ಹೋಯಿತು. ಸೊ ಹಾಗೆ ಗುರುಮುಖಿ ವಿದ್ಯೆ ಮತ್ತು ಮೌಖಿಕ ಓರಲ್ ಟ್ರೆಡಿಷನ್ ಅಂತ ಏನು ಹೇಳ್ತೀರಿ, ಅದರಿಂದ ಬಂದಿರೋದ್ರಿಂದ ಸಾಕಷ್ಟು ಮಾಹಿತಿ, ಇತಿಹಾಸದ ಬಗ್ಗೆನೂ ಎಲ್ಲ ಉಳಿದುಕೊಂಡು ಬಂದಿದೆ. ಅದನ್ನು ಫುಲ್ಲಿ ಕಂಪ್ಲೀಟ್ಲಿ 100% ತೊಗೊಳ್ಳೋದು, ಅದರಲ್ಲಿ ನೀವು ಹೇಳ್ದಂಗೆ ಸಮ್ ಎಡಿಷನ್ಸ್, ಚೈನೀಸ್ ವಿಸ್ಪರ್ಸ್ ಅಂತ ಏನು ಹೇಳ್ತೀವಿ ನಾವು, ಇಲ್ಲಿಂದ ಶುರು ಮಾಡ್ತೀವಿ, ಬೈ ದ ಟೈಮ್ ಇಟ್ ರೀಚಸ್ ದಿ ಲಾಸ್ಟ್ ದೇರ್ ವಿಲ್ ಬಿ ಸಮ್ ಎಡಿಷನ್ಸ್. ಅದನ್ನು ಡಿಸ್ಕೌಂಟ್ ಮಾಡಿ, ಯಾಕೆ ನಮ್ಮ ಒಡೆಯರ್ ಇತಿಹಾಸದಲ್ಲೇ ಈ ರಾಣಿ ಅಲಮೇಲಮ್ಮನ ಶ್ರಾಪ ಅಂತ ಒಂದು ಎಪಿಸೋಡ್ ಬರುತ್ತೆ. 1610 ವಿಜಯನಗರದ ಗವರ್ನರ್ ಆಗಿದ್ದರು ತಿರುಮಲ ರಾಯ ಅನ್ನೋರು. ಅವರ ಹೆಂಡತಿ ಅಲಮೇಲಮ್ಮ ಅಂತ. ರಾಜ ಒಡೆಯರ್ ಅವರು ತಿರುಮಲ ರಾಯನ ಡಿಫೀಟ್ ಮಾಡಿ ಅವ್ರನ್ನ ತಲಕಾಡು ಕಳಿಸ್ಬಿಡ್ತಾರೆ. ಅಲ್ಲಿ ಬೆನ್ನು ಪಣಿ ಏನೋ ಬಂದು ಅವ್ರು ತಿರುಮಲ ರಾಯ ಸತ್ತೋಗ್ತಾರೆ. ಆವಾಗ ಈ ಅಲಮೇಲಮ್ಮನ ಹತ್ರ ತುಂಬ ಆಭೂಷಣಗಳು ಅದೆಲ್ಲ ಇತ್ತಂತೆ, ವೆರಿ ವೆರಿ ಕಾಸ್ಟ್ಲಿ ಆರ್ನಮೆಂಟ್ಸ್.
ಅದು ರಾಜ ಒಡೆಯರ್ಗೆ ಬೇಕು, ನಿನ್ನ ರಾಜ್ಯನೂ ಹೋಗಿದೆ, ನಿನ್ನ ಆಭೂಷಣಗಳು ನಮ್ಮದು ಅಂತ ಕೇಳಿದ್ನಂತೆ. ಅವಳು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಸೈನ್ಯ ಎಲ್ಲ ಕಳಿಸ್ತಾನೆ. ಆಗ ಅವಳು ಅದೆಲ್ಲ ಆಭೂಷಣಗಳನ್ನು ಹಾಕ್ಕೊಂಡು ಅಲ್ಲಿ ಕಾವೇರಿ ಹತ್ರ ತಲಕಾಡಿನಲ್ಲಿ ಧುಮುಕಿ ಪ್ರಾಣ ಬಿಡ್ತಾಳಂತೆ. ಬಿಟ್ಟಾಗ ಅವಳು ಶಾಪ ಕೊಡೋದು ಏನು ಒಡೆಯರ್ ವಂಶಕ್ಕೆ, ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ಸೊ ಇವತ್ತಿಗೂ ನೀವು ತಲಕಾಡು ಹತ್ರ ಹೋದರೆ ಮರಳಿದೆ. ಅಲ್ಲಿ ಅವಳು ಯಾವ ಜಾಗದಿಂದ ಧುಮುಕಿದ್ಲೋ ಅದು ಮಾಲಿಂಗಿ ಅಂತ, ಅಲ್ಲೊಂದು ಮಡುವಾಗಿ ಹಿಂಗೆ ನನ್ನ ಜ್ಞಾಪಕ ಎಲ್ಲರಿಗೂ ಬರ್ತಾ ಇರಲಿ ಆ ಥರ ಅಂತ. ಆ್ಯಂಡ್ ಮೈಸೂರು ದೊರೆಗಳಿಗೆ ಮಕ್ಕಳೇ ಆಗದಿರಲಿ ಅಂತ ಹೇಳಿದವಳು. ಅದು 1610 ಕಥೆ. ಅದು ಇವತ್ತಿಗೂ ಜನ ನಂಬ್ತಾರೆ. ಬಟ್ 1947ವರೆಗೂ ವಂಶ ಹಾಗೆ ಬರ್ತಾ ಇದೆ. ಅದು ಸ್ವಲ್ಪ ಕ್ರಿಸ್ ಕ್ರಾಸ್ ದತ್ತು ತೊಗೋಬೇಕು, ದತ್ತು ತೊಗೊಂಡವ್ರಿಗೆ ಮಕ್ಕಳಾಗತ್ತೆ, ನ್ಯಾಚುರಲ್ ಸನ್ಗೆ ಮಗು ಆಗೋದಿಲ್ಲ, ತಿರ್ಗಾ ದತ್ತು ತೊಗೋಬೇಕು, ಆ ಥರ ಅವ್ರದ್ದು ಫ್ಯಾಮಿಲಿ ಟ್ರೀ ನೀವು ನೋಡಿದ್ರೆ ಆ ಥರ ಕಾಣಿಸುತ್ತೆ. ಸೊ ಇದು ಒಂದು ಮೌಖಿಕವಾಗಿ ಬಂದ ಒಂದು ಕಥೆ. ಇವತ್ತಿಗೂ ತಲಕಾಡಿಗೆ ಹೋದರೆ ಅಲ್ಲಿ ಜನ ಅದನ್ನು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಉತ್ಸವ ಅಲ್ಲಿ ನಡೆಯುತ್ತಲ್ಲ, ಅವಾಗಲೂ ಅವಳು ಈ ಶ್ರಾಪದ ರೆಕಾರ್ಡಿಂಗ್ಸ್ನೆಲ್ಲ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ. ಬಟ್ ಒಂದು ಮಾಡರ್ನ್ ಹಿಸ್ಟಾರಿಯನ್ ಆಗಲಿ, ಒಂದು ರ್ಯಾಷನಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಇದು ನಿಜವಾಗ್ಲೂ ಸತ್ಯವೇ, ಇದಕ್ಕೇನಾದರೂ ವೈಜ್ಞಾನಿಕ ಅಥವಾ ಭೌಗೋಳಿಕ ಕಾರಣಗಳಿಂದ ಆ ಥರ ಕಾವೇರಿ ಆ ಕಡೆ ಒಂದು ಮುಡುಕುತೊರೆ ಬೆಟ್ಟ ಅಂತ ಒಂದು ಬರುತ್ತೆ, ಅದ್ರ ಹತ್ರ ಒಂದು ಶಾರ್ಪ್ ಬೆಂಡ್ ತಗೊಳುತ್ತೆ ತಲಕಾಡ್ ಹತ್ರ. ಸೊ ಆದ್ದರಿಂದ ಒಂದು ಬ್ಯಾಂಕ್ ಏನಿದೆ ನದಿದೊಂದು ತೀರ ಎಕ್ಸ್ಪೋಸ್ ಆಯಿತು, ಇನ್ನೊಂದು ಓವರ್ ಫ್ಲಡ್ ಆಯಿತು. ಸೊ ಆದ್ದರಿಂದ ಒಂದು ಕಡೆ ಎಕ್ಸ್ಪೋಸ್ ಆಗಿದ್ದ ಕಡೆ ಮರಳು ಬಂದು ಅದರಿಂದ ಅಲ್ಲಿ ಮರಳು ಬಂತು, ಇನ್ನೊಂದು ಕಡೆ ಜಾಸ್ತಿ ಆದ್ದರಿಂದ ಅಲ್ಲಿ ಮಡುವಾಯಿತು. ಸೊ ಸೈಂಟಿಫಿಕ್ ಎಕ್ಸ್ಪ್ಲನೇಷನು ಕೊಡ್ಬೋದು. ಬಟ್ ಎಟ್ ದ ಸೇಮ್ ಟೈಮ್ ಆ ಓರಲ್ ಹಿಸ್ಟ್ರಿ, ಆ ಟ್ರೆಡಿಷನ್, ಜನರುಗಳ ನಂಬಿಕೆ ಇವತ್ತಿಗೂ ರಾಯಲ್ ಫ್ಯಾಮಿಲಿನವರು ಅಲಮೇಲಮ್ಮನ ಪ್ರತಿಮೆಗೆ ಪೂಜೆ ಮಾಡ್ತಾರೆ ದಸರಾ ಟೈಮ್ನಲ್ಲಿ. ಆ ಪೂಜೆ ಮಾಡುವಾಗ ಮಹಾರಾಜರಾಗಲಿ ಅಥವಾ ಪೂಜಾರಿಗಳಾಗಲಿ ಅವರೆಲ್ಲ ಮುಖ ಎಲ್ಲ ಹಿಂಗೆ ಮುಚ್ಕೊಂಡು, ಅವ್ರಿಗೆ ಅವಮಾನ, ಇಷ್ಟು ನಮ್ಮಿಂದ ಈ ಸತಿ ಸತ್ಲು ಅಂತ ಆ ಅವಮಾನದಿಂದ, ಆ ಆದರದಿಂದ ಇದು ಮಾಡ್ತಾರೆ. ಶ್ರೀಕಂಠದತ್ತ ಒಡೆಯರ್ ಖುದ್ದಾಗಿ ಅವ್ರಿಗೆ ನಂಬಿಕೆ ಏನಿತ್ತು ಅಂದರೆ ಅವ್ರಿಗೆ ಮಕ್ಕಳಾಗಲೇ ಇರಲಿಲ್ಲ, ಇದು ಅಲಮೇಲಮ್ಮನ ಶಾಪದಿಂದ ನನಗೆ ಆಗ್ತಾ ಇಲ್ಲ ಅಂತ ಅವ್ರ ನಂಬಿಕೆ. ಅದನ್ನು ನಾವು ಪರಿಗಣಿಸೋಕ್ಕಾಗೋದಿಲ್ಲ, ಅದನ್ನು ಹೇಳಬೇಕು. ಬಟ್ ಒಂದು ಸೈಂಟಿಫಿಕ್ ಒಂದು ವಿವೇಚನೆ, ವೈಜ್ಞಾನಿಕವಾಗಿ ಒಂದು ಆಧುನಿಕ ರೀತಿಯಲ್ಲಿ ಇತಿಹಾಸನ ಬರಿಬೇಕು ಅಂದರೆ ದಟ್ ಈಸ್ ವೇರ್ ಐ ಸೆಡ್ ದ ಕ್ರಾಫ್ಟ್ ಆಫ್ ಅ ಹಿಸ್ಟಾರಿಯನ್ ಟು ಅನಲೈಸ್ ಮಾಡಿ, ಇದು ಇದೆ, ಇದನ್ನು ನಾವು ನಿರಾಕರಿಸ್ತಾ ಇಲ್ಲ, ಇದು ತಿರಸ್ಕಾರ ಮಾಡ್ತಾ ಇಲ್ಲ, ಬಟ್ ಇದಕ್ಕೆ ಇನ್ನೊಂದು ಆಯಾಮ ನೀವು ಯೋಚನೆ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಕೇಳೋದು ಪಾಠಕರಿಗೆ. ಯು ಮೀನ್ ಟು ಸೇ, ಸಿನ್ಸ್ ಯು ಮೆನ್ಷನ್ಡ್ ಲೈಕ್ ಅವ್ರಿಗೆ ಮಕ್ಕಳಾಗದೇ ಇರೋದು ಅನ್ನೋದ್ರ ಬಗ್ಗೆ ನನಗೆ 2 ಕ್ವೆಶ್ಚನ್ ಬರುತ್ತೆ. ಏನು ಅಂದರೆ, ಒಂದು, ಈ ರಾಜರ ವಂಶದಲ್ಲಿ ಅಂತ ತೊಗೊಂಡ್ರೆ ಅಕಸ್ಮಾತ್ ದತ್ತು ತೊಗೊಂಡ್ರೆ ಅವ್ರನ್ನ ರಾಜ ಅಂತ ಕನ್ಸಿಡರ್ ಮಾಡೋದು ಹಿಂದೆ ಇತ್ತಲ್ಲ? ಅದು ಎಸ್ಪೆಷಲಿ ಬ್ರಿಟಿಷ್ ಟೈಮ್ನಲ್ಲಿ ಇನ್ನೂ ಜಾಸ್ತಿ. ಬಿಕಾಸ್ ಡೈರೆಕ್ಟ್ ಡಿಸೆಂಡೆಂಟ್ ಇಲ್ಲ ಅಂದರೆ, ನಿಮ್ಗೆ ಗೊತ್ತಂಗೆ ಲಾರ್ಡ್ ಡಲ್ಹೌಸಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಹೇಳಿ, ನಿಮಗೆ ಮಕ್ಕಳಿಲ್ಲ ಅಂದರೆ ನಿಮ್ಮ ರಾಜ್ಯನ ಬ್ರಿಟಿಷರ್ಸ್ ತೊಗೊಂಡ್ಬಿಡ್ತೀವಿ ಅಂತ ಮಾಡ್ತಾಯಿದ್ರು. ಹಾಗೆ ಝಾನ್ಸಿ ರಾಣಿ ಇವ್ರದ್ದೆಲ್ಲರದು ರಾಜ್ಯ ಹೋಗಿದ್ದಕ್ಕೆ ಕಾರಣ ಅದೇ, ನಿಮಗೆ ಖುದ್ದಾದ ಮಕ್ಕಳಾಗಿಲ್ಲ, ಅದಕ್ಕೆ ನಾವು ನಿಮ್ಮ ರಾಜ್ಯನ ತೊಗೊಂಡ್ಬಿಡ್ತೀವಿ. ದಟ್ ವಾಸ್ ಕಾಲ್ಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅದನ್ನು ಸರ್ಕಮ್ವೆಂಟ್ ಮಾಡೋಕ್ಕೂ ಅವರು ಹಿಂದೂ ಪದ್ಧತಿಗೆ ತೋರಿಸ್ತಾ ಇದ್ರು. ಹಿಂದೂ ಪದ್ಧತಿನಲ್ಲಿ ನಾವು ದತ್ತು ತೊಗೊಂಡ್ರೆ ನಮ್ಮ ಎಲ್ಲ ಪ್ರಾಪರ್ಟಿ ಇದು ಆ ದತ್ತು ತೊಗೊಂಡ ಪುತ್ರಿ ಯಾರು ಇರ್ತಾರೋ ಅವ್ರಿಗೆ ಬರುತ್ತೆ ಅಂತ. ಸೊ ಅದಕ್ಕೆ ಇವ್ರು ನಮ್ಮ ಸಕ್ಸೆಸರ್. ಸೊ ಒಡೆಯರ್ ವಂಶದಲ್ಲೂ ನೀವು ನೋಡಿದ್ರೆ 18ನೇ ಶತಮಾನದಿಂದ ಸಾಕಷ್ಟು ಈ ಥರ ದತ್ತು ಪುತ್ರರು, ಅವ್ರಿಗೆ ರಾಜ್ಯ ಪಟ್ಟ ಕಟ್ಟೋದು ಇದೆಲ್ಲ ನಡೀತಾನೆ ಇತ್ತು. ಜೊತೆಗೆ ಶ್ರೀಕಂಠದತ್ತ ಒಡೆಯರ್ ಅಂದರೆ ನಿಮ್ಮ ಪ್ರಕಾರ ನಂಗೆ ಲೆಕ್ಕಕ್ಕೆ ತೊಗೊಂಡ್ರೆ ಈಸಿ ಅವರು ಒಂದು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ದತ್ತುವಿನ ಮಗನೇ ಆಗಿರುವಂಥ ಸಾಧ್ಯತೆ ಇಲ್ಲ. ಅವ್ರು ನ್ಯಾಚುರಲಿ ಬಾರ್ನ್ ಸನ್ ಆಫ್ ಜಯಚಾಮರಾಜ ಒಡೆಯರ್. ಜಯಚಾಮರಾಜ ಒಡೆಯರ್ನ ದತ್ತು ತೊಗೊಂಡ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾಸ್ ದಿ ಡೈರೆಕ್ಟ್ ಸನ್ ಆಫ್ ಚಾಮರಾಜ ಒಡೆಯರ್. ಚಾಮರಾಜ ಒಡೆಯರ್ನ ದತ್ತು ತೊಗೊಂಡವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸೊ ಹಾಗೆ ಕ್ರಾಸ್ ಆಲ್ಟರ್ನೇಟ್ ಜನರೇಷನ್ಸ್ ಅಡಾಪ್ಟೆಡ್. ಸೊ ಇವಾಗ ಯದುವೀರ್ ಅವರು ದತ್ತು ತೊಗೊಂಡವರು, ಕರೆಕ್ಟ್, ದತ್ತು ತೊಗೊಂಡವರು, ಅವ್ರಿಗೆ ಮಗ ಆಗಿದೆ. ಸೊ ಹೋಪ್ಫುಲಿ ಅವ್ರ ಮಗನಿಗೆ ಒಂದು ಮಗ ಆಗುತ್ತೆ ಅಂತ. ಅವಾಗ ಆಗದೆ ಇದ್ರೆ ಅಲಮೇಲನ್ ಶಾಪ ಇನ್ನೂ ಇದೆ ಅಂತ ಅಂದ್ಕೋಬೋದು. ಸರ್, ಇನ್ ದಿಸ್ ಹೋಲ್ ಜನ್ರೇಷನಲ್ಲಿ ಅಕಸ್ಮಾತ್ ಅವ್ರಿಗೆ ಗಂಡು ಮಗುನೇ ಆಗಲಿಲ್ಲ, ಬರೀ ಹೆಣ್ಣು ಮಗುನೇ ಆಯಿತು ಅಂದರೆ ಅವಾಗ ಹೌ ವಿಲ್ ದಿ ಡೈನಾಸಿಟಿ? ಅಂದರೆ ಬೇರೆ ಯಾರೋ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಫ್ಯಾಮಿಲಿಯಿಂದ ಬೇರೆ ಯಾರನ್ನು ಅಡಾಪ್ಟ್ ಮಾಡ್ಕೊಳ್ಳೋದು. ದಟ್ ಈಸ್ ಹೌ ದಿ
ಬಟ್ ಈ 600 ಇಯರ್ಸ್ ಒಳಗಡೆ ಆ ಥರದ್ದು ಆಗಿರೋ ಸಾಧ್ಯ. ಸೋ ಮೆನಿ ಒಕೇಶನ್. ಅದ್ರ ಇನ್ನೊಂದು ಕಾರಣ ಏನು ಮಯೂರಾಜಿ ಅಂದರೆ 18ನೇ ಶತಮಾನದಲ್ಲಿ ನಾ ಹೇಗೆ ಹೇಳ್ದಂಗೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ದೇ ಸ್ನ್ಯಾಚ್ ದ ಥ್ರೋನ್ ಫ್ರಮ್ ದ ಒಡೆಯರ್ಸ್. ಹೈದರ್ ಅಲಿನ ಮೈಸೂರು ಮಹಾರಾಜರು ಅವನು ಚಿಕ್ಕ ಹುಡುಗ ಆಗಿದ್ದಾಗ ಅವ್ನು 4 ವರ್ಷದ ವಯಸ್ಸಿನಲ್ಲಿ ಅವನ ತಂದೆನ ಸಾಯಿಸ್ಬಿಡ್ತಾರೆ ಹೈದರ್ ಅಲಿನ. ಆ್ಯಂಡ್ ಆ ತಂದೆ ಫತೇ ಮೊಹಮ್ಮದ್ ಅನ್ನೋರು ಅವರು ಬೇರೆ ಯಾರಿಗೋ ಒಂದು ದುಡ್ಡು ಹಿ ಹ್ಯಾಡ್ ಓಲ್ಡ್ ಸಮ್ ಮನಿ. ಸೊ ಆ ದುಡ್ಡು ವಾಪಸ್ ತೊಗೊಳೋದಕ್ಕೋಸ್ಕರ ಆ ಮನುಷ್ಯ ಬಂದು ಇವ್ರ ಮನೆ ಮೇಲೆ ದಾಳಿ ಮಾಡಿ ಹೈದರ್ ಅಲಿ ಮನೆ ಮೇಲೆ ಅವರ ತಾಯಿನ ಮತ್ತು ಅವ್ರನ್ನೆಲ್ಲ ಏನೋ ಕಾಟ ಕೊಟ್ಟು ಈ ಹೈದರ್ನ ಮತ್ತು ಅವರ ಅಣ್ಣ ಶಹಬಾಜ್ ಖಾನ್ ಅನ್ನೋರು ಅವರು 8 ವರ್ಷದ ಹುಡುಗ, ಇವರಿಬ್ಬರನ್ನ ಒಂದು ದೊಡ್ಡ ನಗಾರನಲ್ಲಿ ಹಾಕಿ, ಈ ಕೆಟಲ್ ಡ್ರಮ್ ಏನಿರುತ್ತೆ ನಗಾಡಿ ಅದರಲ್ಲಿ ಹಾಕಿ ಅದ್ರ ಮೇಲೆ ಹೊಡೆದು ಸೊ ದಟ್ ದೇ ಆಲ್ಮೋಸ್ಟ್ ಫೇಂಟ್, ದುಡ್ಡು ಕೊಡೋವರೆಗೂ ನಿಮ್ಗೆ ಈ ಥರ ಶಿಕ್ಷೆ ಕೊಡ್ತೀವಿ ಅಂತ ಅಷ್ಟೆಲ್ಲ ಕ್ರೌರ್ಯ ಮಾಡ್ದ ಅವನು. ಆವಾಗ ತಾಯಿ ಬಂದು ಓಡ್ ಹೋಗಿ ಶ್ರೀರಂಗಪಟ್ಟಣಕ್ಕೆ ಮೈಸೂರು ಮಹಾರಾಜ ಹತ್ರ ಬೇಡ್ಕೋತಾಳೆ, ನನ್ನ ಮಕ್ಕಳಿಗೆ ಈ ಥರ ಆಗಿದೆ, ನನ್ನ ಗಂಡ ದುಡ್ಡು ಕೊಡ್ದಿರ ತೀರೋದ್ರು, ನೀವೇನಾದರೂ ಸಹಾಯ ಮಾಡಬೇಕು ಮಹಾಸ್ವಾಮಿ ಅಂತ. ಅವಾಗ ಪಾಪ ಮಹಾರಾಜರು ದಯೆ ತೋರಿಸಿ ಆ ಎಲ್ಲ ದುಡ್ಡನ್ನ ಅವನಿಗೆ ಕೊಟ್ಟು ಇವರಿಬ್ಬರನ್ನ ಬಿಡುಗಡೆ ಮಾಡಿಸ್ಕೊಂಡು ಮಾತು ಕೊಟ್ಟನಂತೆ ಅವನ ತಾಯಿಗೆ ದಟ್ ಇವ್ರು ವೆನ್ ದೇ ಕಮ್ ಆಫ್ ಏಜ್ ಒಂದು 20 ವರ್ಷ ಆದಮೇಲೆ ಇವ್ರಿಗೆ ನಾನು ಮೈಸೂರು ಸೈನ್ಯದಲ್ಲಿ ಇವ್ರಿಗೆ ಕೆಲಸ ಸೇರಿಸ್ಕೊತೀನಿ. ಆ ಪ್ರಾಮಿಸ್ನ ಅವ್ರು ಇಟ್ಕೊಂಡ್ರು. ಮೈಸೂರು ಸೈನ್ಯದಲ್ಲಿ ಹೈದರ್ ಅಲಿ 1749ನಲ್ಲಿ ಜಾಯಿನ್ ಆಗ್ತಾರೆ, ಇಲ್ಲೇ ದೇವನಹಳ್ಳಿನಲ್ಲಿ ಯುದ್ಧದಲ್ಲಿ, ದೇವನಹಳ್ಳಿ ಸೀಜ್ ಆಫ್ ದೇವನಹಳ್ಳಿ. ಅದಾಗಿ ಒಂದು 12 ವರ್ಷದಲ್ಲಿ ಯಾರು ನಿಮಗೆ ಆಶ್ರಯ ಕೊಟ್ಟರು, ಯಾರು ನಿಮ್ಗೆ ಈ ಕಷ್ಟದಲ್ಲಿ ನಿಮ್ಮ ಸಹಾಯ ಮಾಡಿದ್ರು, ಅವ್ರ ಸಿಂಹಾಸನ ಅವರಿಂದಾನೇ ತೊಗೊಂಬಿಟ್ಟ. ವಾವ್. ಸೊ ಇಮ್ಮಡಿ ಕೃಷ್ಣರಾಜ ಒಡೆಯರ್ನ ಆ ಥರ ಸೈಡ್ ಲೈನ್ ಮಾಡಿ ಡಿಪೋಸ್ ಮಾಡಿ ಹಿ ಯೂಸರ್ಡ್ ದ ಥ್ರೋನ್. ಆ್ಯಂಡ್ ಆಮೇಲೆ ಆ ಮಹಾರಾಜ ಸತ್ತ ಮೇಲೆ ಅವ್ರ ಮಕ್ಕಳು ಯಾರೋ ಪಾಪ ಚಿಕ್ಕವರೆಲ್ಲ ಇದ್ದರು, ಅವ್ರಿಗೆ ಪಟ್ಟ ಕಟ್ಟೋದು, ಇವನು ತೋರಿಸ್ಕೊಳ್ಳೋದಂದರೆ ನಾನು ಮಹಾರಾಜರ ಸೇವಕ, ನನಗೇನು ಇದಿಲ್ಲ, ನನಗೆ ಬರೀ ಸರ್ವಾಧಿಕಾರಿ, ಅವರ ಹೆಸರಿನಲ್ಲಿ ನಾನೆಲ್ಲ ಫರ್ಮಾನ್ಗಳನ್ನ ಜಾರಿ ಮಾಡ್ತಾ ಇದ್ದೀನಿ, ಆ ಥರ ಮಾತು ಮಾಡಿಬಿಟ್ಟು ಬಟ್ ಆ್ಯಕ್ಚುಲಿ ಎಲ್ಲ ಅಧಿಕಾರ ಅವನ ಕೈನಲ್ಲೇ ಇತ್ತು. ರೆವೆನ್ಯೂ ಅವನ ಕೈನಲ್ಲಿತ್ತು, ದುಡ್ಡು, ಹಣಕಾಸು ಎಲ್ಲ ಅವನ ಕೈನಲ್ಲೇ ಇತ್ತು. ಸೊ ಆವಾಗ ಒನ್ಸ್ ದಟ್ ಮ್ಯಾನ್ ಡೈಡ್, ಚಿಕ್ಕ ಹುಡುಗ ಯಾರೋ ಪಟ್ಟ ಕಟ್ಟೋದು, ಅವ್ನು ಸ್ವಲ್ಪ ಅವನಿಗೆ ಬುದ್ಧಿ ಬರೋಷ್ಟೊತ್ತಿಗೆ ಅವ್ನು ಪ್ರೊಟೆಸ್ಟ್ ಮಾಡ್ತಾನೆ, ಇವನು ಯಾರು ನನಗೆ ಎಲ್ಲ ಹೇಳೋದಕ್ಕೆ. ಆ ಥರ ಏನಾದರೂ ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ರೆ ರಾತ್ರಿ ಆ ಮಹಾರಾಜನ ರೂಮ್ಗೆ ಒಂದು ಹಾಲು ಕುಡಿಯೋಕ್ಕೆ ಕಳಿಸ್ತಾನೆ, ಅದರಲ್ಲಿ ವಿಷ ಇರುತ್ತೆ, ಬೆಳಗ್ಗೆ ನೋಡಿದ್ರೆ ಅವನು ಸತ್ತೋಗಿದ್ದಾನೆ. ಮಹಾರಾಜ ಇಲ್ಲ, ಇನ್ನೊಬ್ಬ ಯಾವುದೋ ಚಿಕ್ಕ ಹುಡುಗನ್ನ ಸಿಂಹಾಸನದ ಮೇಲೆ ಇಡೋದು, ಅವನು ಸ್ವಲ್ಪ ಬುದ್ಧಿ ಅವನಿಗೆ ಬರೋಷ್ಟೊತ್ತಿಗೆ ಅವನೇನಾದರೂ ಇಫ್ ಹಿ ಫ್ಲೆಕ್ಸಸ್ ಹಿಸ್ ಮಸಲ್ಸ್ ಅವನನ್ನು ಸಾಯಿಸೋದು. ಅವಾಗ ಏನು ಮಾಡ್ತಾರೆ, ಅವನಿಗೆ ಡೈರೆಕ್ಟ್ ಮಕ್ಕಳು ಆಗಿರಲ್ಲ ಒಂದು 12-13 ವರ್ಷಕ್ಕೆ. ಸೊ ಯಾರೋ ದತ್ತು ತೊಗೋಬೇಕು, ಇನ್ಯಾರೋ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮೊಮ್ಮಗ, ಆ ಥರ ಮಾಡಿ ವಂಶ ಮುಂದೆ ಹೋಗೋಕ್ಕೋಸ್ಕರ ದತ್ತು ತೊಗೊಳ್ಳೋದು ಇಟ್ ವಾಸ್ ಎ ನೆಸೆಸಿಟಿ. ಸೊ ಈ ಥರ ದೆರ್ ಇಸ್ ಅ ರೀಸನ್ ಆಲ್ಸೋ. ಈ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ಸಾಕಷ್ಟು ಈ ಥರ ಅಡಾಪ್ಷನ್ಸ್, ಕ್ರಾಸ್ ಜೀನಿಯಾಲಜಿ ಏನು ಹೇಳ್ತಾರೆ ಅವ್ರ ಫ್ಯಾಮಿಲಿ ಲೈನ್ನಲ್ಲಿ ಅದಾಗಿತ್ತು. ಸೊ ಯು ಮೀನ್ ಟು ಸೇ ದೀಸ್ ಗೈಸ್ ಹ್ಯಾವ್ ಸ್ಟೂಪ್ ಡೌನ್ ಟು ವಾಟ್ ಲೆವೆಲ್ ಅಂತಂದರೆ ಬೀಟ್ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಅನ್ಫಾರ್ಚುನೇಟ್ಲಿ ಐ ಆಮ್ ಯೂಸಿಂಗ್ ದಿಸ್ ವರ್ಡ್, ಅಂದರೆ ನಮಗೇನು ಅವಾಗ ನೀವು ಇಟ್ ಈಸ್ ನಾಟ್ ಇನ್ ದ ಟೆಕ್ಸ್ಟ್ ಬುಕ್ಗಿನ್ನ ನಮಗೆ ನೆಕ್ಸ್ಟ್ ಲೇಯರ್ ಅಥವಾ ನೆಕ್ಸ್ಟ್ ಲೆವೆಲಲ್ಲಿ ಒಬ್ಬ ಮನುಷ್ಯನಿಗೆ ಕನ್ಸ್ಯೂಮ್ ಆಗಿ ತೊಗೊಳ್ಳೋಂಥದ್ದು ಏನಂದರೆ ವಿಷುವಲ್ ಮೀಡಿಯಮ್. ಹೌದು, ನಾನು ಯಾವಾಗಲೂ ನನಗೆ ಹೇಳ್ತೀನಿ, ಯಾಕೆ ಹಿಸ್ಟ್ರಿ ನನಗೆ ಬೇಜಾರಿತ್ತು ಅಂದರೆ ಬಿಕಾಸ್ ನನಗೆ ಓದ್ತಾ ಇದ್ರೆ ನಿದ್ದೆ ಬಂದುಬಿಡುತ್ತೆ ಅಂತ ಇತ್ತು, ಲೈಕ್ ಬುಕ್ಸ್ ಓದಿದ್ರೆ ಅಂತ. ಬಟ್ ಅಫ್ಕೋರ್ಸ್ ಕತೆ ಹೇಳಿದ್ರೆ ಈಗ ನೀವು ಕತೆ ಹೇಳ್ತಾ ಇದ್ರೆ ಐ ಕ್ಯಾನ್ ಏಬಲ್ ಟು ವಿಷುವಲೈಸ್, ಆ ಥರ ಇರುತ್ತೆ. ಸೊ ಬಟ್ ನನ್ನ ತಲೆಯಲ್ಲಿ ಬರೋದು ಟಿಪ್ಪು ಸುಲ್ತಾನ್ ಸಂಜಯ್ ಖಾನೇ ಬರೋದು. ಹೌದು, ವೆರಿ ಅನ್ಫಾರ್ಚುನೇಟ್. ಅವರೇ ನನ್ನ ಮುಖನೇ ಬರೋದು ನನಗೆ, ಅವ್ರನ್ನ ಅಷ್ಟು ಗ್ಲೋರಿಫೈ ನಾನು ಹೇಳಿದೆ. ಸೊ ದಟ್ ಮೀನ್ಸ್ ಇವಾಗ ಟಿಪ್ಪು ಜಯಂತಿ ಬೇರೆ ಸೆಲೆಬ್ರೇಟ್ ಮಾಡ್ತಾ ಇತ್ತು ಈ ರಾಜ್ಯದಲ್ಲಿ. ಅವ್ನು ಎಂಥ ಅಟ್ರಾಸಿಟೀಸ್ ಮಾಡಿದ್ದ ಬೇರೆ ಬೇರೆ ಸಮುದಾಯಗಳ ಮೇಲೆ. ಬಿಕಾಸ್ ಹೈದರ್ ಅಲಿ ವಾಸ್ ಅಫ್ಕೋರ್ಸ್ ಸ್ವಲ್ಪ ಅವನಿಗೆ ರಾಜ್ಯ ಬೇಕಿತ್ತು, ಅವನೊಂದು ಹಿಂದೂ ರಾಜನಿಂದ ಒಂದು ಹಿಂದೂ ಬಹುಸಂಖ್ಯಕ ಒಂದು ರಾಜ್ಯದಲ್ಲಿ ಅವನು ಆಡಳಿತ ಮಾಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಜಾಸ್ತಿ ಇದೆಲ್ಲ ಹಿ ಡಿಂಟ್ ಬಾದರ್. ಕನ್ವರ್ಷನ್ ಆಗಲಿ, ಟೆಂಪಲ್ಸ್ನ ಡಿಸ್ಟ್ರಾಯ್ ಮಾಡೋದು ಅದೆಲ್ಲ ಮಾಡ್ತಾ ಇರಲಿಲ್ಲ ಮೈಸೂರೊಳಗೆ. ಬಟ್ ಟಿಪ್ಪು ಸುಲ್ತಾನ್ಗೆ ಹಂಗಿರಲಿಲ್ಲ. ಅವನಿಗೆ ಬರೋಷ್ಟೊತ್ತಿಗೆ he did not have to work hard to get the throne. He got easily on a silver platter. So the kind of religious atrocities that Tipu Sultan commits, and ಮೈಸೂರನ್ನೇ ಒಂದು ಇಸ್ಲಾಮೀಕರಣ ಮಾಡಿ ಮೈಸೂರಿನ ಹೆಸರು ಬದಲಾಯಿಸಿ ಸಲ್ತನತೆ ಖುದಾದಾದ್, ಇದು ಖುದಾಯಿಂದ ಕೊಟ್ಟ ಒಂದು ಸಲ್ತನತ್ ಅಂತ ಹೇಳಿ ಬೇರೆ ಬೇರೆ ಸಿಟೀಸ್ದು ಹೆಸರು ಬದಲಾಯಿಸ್ಬಿಟ್ಟ. ಮೈಸೂರು ಹೆಸರು ನಜರಾಬಾದ್,
ಬೇರೆ ಮಂಗಳೂರ್ದು ಇನ್ನೇನೋ ಜಫರಾಬಾದ್, ಕೂರ್ಗ್ದೊಂದು ಹೆಸರು, ಕೊಡಗಿನೊಂದು ಹೆಸರು, ಫರೂಖಾಬಾದ್, ಕ್ಯಾಲಿಕಟ್ಗೆ ಇದೆಲ್ಲ. ಆ್ಯಂಡ್ ಕನ್ನಡನ ತೆಗೆದುಬಿಟ್ಟು ಪರ್ಷಿಯನ್ನ ಕೋರ್ಟ್ ಲ್ಯಾಂಗ್ವೇಜ್ ಮಾಡಿದ್ದು. ಕಂಪ್ಲೀಟ್ ಇಸ್ಲಾಮೀಕರಣ ಮೈಸೂರಿನ ಸಂಸ್ಥಾನವನ್ನು. ಮತ್ತು ಒಡೆಯರ್ಸ್ನ ಹೌಸ್ ಅರೆಸ್ಟ್ನಲ್ಲಿ ಹಾಕ್ಬಿಟ್ಟ. ಬಟ್ ಬೇರೆ ಬೇರೆ ಅವನ ವಿರುದ್ಧ ಯಾರಾದರೂ ಹೋದರೆ, ಸ್ವಲ್ಪ ಹೋದರೆ, ಎಸ್ಪೆಷಲಿ ಧರ್ಮಾಂಧತೆಯಿಂದ ಅವ್ನು ಮಾಡಿದ ಕ್ರೌರ್ಯಗಳು ಒಂದಲ್ಲ ಎರಡಲ್ಲ. 700 ಜನ ಗಂಡಸರು, ಹೆಂಗಸರು, ಮಕ್ಕಳು, ಈ ಮಂಡ್ಯ ಮಯಂಗಾರ್ಸ್ ಅಂತ ಏನೊಂದು ಸಮುದಾಯ ಇರುತ್ತೆ, ಅವರನ್ನು ದೀಪಾವಳಿ ಹಿಂದಿನ ದಿವಸ ನರಕ ಚತುರ್ದಶಿ ದಿನ ಒಂದು ಭೋಜನಕ್ಕೆ ಕರೆದು ಅವರು ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇರುವಾಗ ಒಂದು ಎಲ್ಲ ಬಾಗಿಲು ಮುಚ್ಚಿಬಿಟ್ಟು ಒಂದೇ ಬಾಗಿಲಿಂದ ಆನೆಗಳನ್ನ ಬಿಟ್ಟು ಅವ್ರನ್ನ ದೇವರ್ ಆಲ್ಮೋಸ್ಟ್ ಸ್ಟ್ಯಾಂಪ್ ಟು ಡೆತ್. ಸೊ ಇವತ್ತಿಗೂ 250 ವರ್ಷ ಆದಮೇಲೂ ಆ ಮಂಡ್ಯ ಮಯಂಗಾರ್ ಕಮ್ಯುನಿಟಿನವರು ಇವತ್ತಿಗೂ ದೀಪಾವಳಿ ಆಚರಿಸೋದಿಲ್ಲ. ನಾವೆಲ್ಲ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಅವ್ರು ಅದನ್ನು ಒಂದು ಕರಾಳ ದಿನ ಅಂತ ನಾಪಿಸ್ಕೊಂಡು ಶ್ರಾದ್ದ ಮಾಡ್ತಾರೆ ಅವರು ಪೂರ್ವಜರಿಗೆ. ಹಾಗೆ ಕೊಡಗಿನಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಕೊಡವರನ್ನ ಧರ್ಮಾಂತರಣ ಮಾಡೋದು. ಇವತ್ತಿಗೂ 12ನೇ ಡಿಸೆಂಬರ್ ಪ್ರತಿ ವರ್ಷ ಅದೊಂದು ಶಹೀದ್ ದಿವಸ್, ಒಂದು ಮಾರ್ಟಿಯರ್ಸ್ ಡೇ ಅಂತ ಕೊಡವರು ಆಚರಿಸ್ತಾರೆ. ದೇವಟ್ಟಿ ಪರಂಬ್ ಅನ್ನೋ ಒಂದು ಜಾಗಕ್ಕೆ ಎಲ್ಲರನ್ನೂ ಕರೆಸಿ ನಿಮ್ಮ ಜೊತೆ ಸಂಧಾನ ಮಾಡ್ತೀವಿ, ಶಾಂತಿ ವಾರ್ತೆ ಮಾಡ್ತೀವಿ, ನೀವೆಲ್ಲ ಅಸ್ತ್ರಶಸ್ತ್ರಗಳನ್ನ ಬಿಟ್ಟು ಬನ್ನಿ ಅಂತ ಹೇಳಿ ಅವ್ರನ್ನ ಮೋಸ ಮಾಡಿ ಅವರಲ್ಲಿ ಬಂದಾಗ ಇವ್ನ ನಂಬ್ಕೊಂಡು ಎಲ್ಲರನ್ನೂ ಹಿಂದೆಯಿಂದ ಚುರಿ ಹಾಕಿ ಸಾಕಷ್ಟು ಜನ ಅಲ್ಲಿ ಸತ್ತಿದ್ರು. ಸೊ ಅದಕ್ಕೆ ಇವತ್ತಿಗೂ ಕೊಡವರ್ನಲ್ಲಿ ಆ ಒಂದು ಕೋಪ ಏನಿದೆ ಇವನ ವಿರುದ್ಧ ಅದಿದೆ. ಕೊಡವರ್ ಬಗ್ಗೆ ಮಾತಾಡ್ತಾ ಒಂದು ಝೈನುಲ್ ಅಬಿದಿನ್ ಶುಸ್ತ್ರಿ ಅನ್ನೋ ಒಂದು ಕಮಾಂಡರ್, ಅವನಿಗೆ ಒಂದು ಪತ್ರ ಬರೀತಾನೆ ಟಿಪ್ಪು ಸುಲ್ತಾನ್. ಅಲ್ಲಿ ನಾಟ್ ಓನ್ಲಿ ಸತ್ತೋದ ಕೊಡವರಲ್ಲ, ಬದುಕಿರೋ ಕೊಡವರ ಅಷ್ಟೇ ಅಲ್ಲ, ಸತ್ತೋದ ಕೊಡವರನ್ನು ನೀವು ಧರ್ಮಾಂತರಣ ಮಾಡಬೇಕು. ವಾಟ್ ಹೌ? I mean, circumcision of the corpse. So, are you serious? So this is in his own letter. It's not manufactured. His own written letter, convert even the dead Kodavas. So you can imagine the amount of, torture and atrocity. ಹಾಗೆ ಮಂಗಳೂರು ಕ್ರಿಶ್ಚಿಯನ್ಸ್ ಏನಿದ್ದಾರೆ, ಇದು ಬರೀ ಕಾಫಿರ್ಸ್ ಅಂದರೆ ನಮ್ಮ ಧರ್ಮ ನಂಬದೇ ಇರೋರು, ವಿಚ್ ವಿಲ್ ಇನ್ಕ್ಲೂಡ್ ಹಿಂದೂಸ್ ಆಸ್ ವೆಲ್ ಆಸ್ ಕ್ರಿಶ್ಚಿಯನ್ಸ್. ಹಿಂದೂ ಸಮುದಾಯ ಟಾರ್ಗೆಟ್ ಮಾಡಿದ್ದು ಅಲ್ಲದೆ ಕ್ರಿಶ್ಚಿಯನ್ಸ್ನು ಮ್ಯಾಂಗ್ಳೂರ್ ಕೆನರಾ ಕ್ರಿಶ್ಚಿಯನ್ಸ್, ನಾರ್ತ್ ಕೆನರಾ, ಸೌತ್ ಕೆನರಾ, ಇದೆಲ್ಲ ಆಲ್ಮೋಸ್ಟ್ 60,000 80,000 ಕ್ರಿಶ್ಚಿಯನ್ಸ್ನ ಅಲ್ಲಿಂದ ಮಂಗಳೂರಿಂದ ಅವ್ರನ್ನೆಲ್ಲ ಆನೆ ಕಾಲಿಗೆ ಕಟ್ಟಿಸಿ ಅಲ್ಲಿಂದ ಎಳ್ಕೊಂಡು ಶ್ರೀರಂಗಪಟ್ಟಣದವರೆಗೂ 300 ಕಿಲೋಮೀಟರ್ ದೂರ ಗರ್ಭಿಣಿ ಮಹಿಳೆಯರು ಅದರಲ್ಲಿ ಹೋಗ್ತಾ ಇದ್ದಾರೆ. ರಸ್ತೆನಲ್ಲೇ ಅವ್ರಿಗೆ ಡೆಲಿವರಿ ಆಗುತ್ತೆ. ಈ ಥರ ಒಂದು ಟಾರ್ಚರ್ಸ್ ಅಲ್ಲಿ. ಇನ್ಫ್ಯಾಕ್ಟ್ ಮಂಗಳೂರು ಹತ್ತಿರ ಒಂದು ನೆತ್ತರು ಕೆರೆ ಅಂತ ಒಂದು ಜಾಗ ಇದೆ. ನೆತ್ತರು ಅಂತ ತುಳು ಭಾಷೆಯಲ್ಲಿ, ನೆತ್ತರು ಅಂದರೆ ರಕ್ತದ ಕೆರೆ. ಇವರೆಲ್ಲ ಸತ್ತು ದಾರಿನಲ್ಲಿ ಅವ್ರಿಗೆ ಹೆಣಗಳನ್ನ ಹೂತಕ್ಕೂ ಅವಕಾಶ ಇಲ್ಲ. ಅದನ್ನು ನಾಯಿಗಳು ಅದು ಇದು ಬಂದು ತಿನ್ನೋದು ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಓನ್ ಅದನ್ನ ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅಲ್ಲಲ್ಲೇ ಸತ್ತವ್ರನ್ನ ಬಿಟ್ಟು ಹೋಗಬೇಕು ರಸ್ತೆನಲ್ಲಿ. ಸೊ ಆ ಥರ ಮಾಡಿ ಶ್ರೀರಂಗಪಟ್ಟಣ ಬಂದ ಮೇಲೆ ಅಲ್ಲಿ ಡಂಜನ್ಸ್ನಲ್ಲಿ ಹಾಕೋದು, ಅಲ್ಲಿ ಕತ್ತೆ ಮೇಲೆ ನೀವು ಇಸ್ಲಾಂನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ನಿಮ್ಮ ಮೂಗುನ ಮತ್ತು ಲಿಪ್ಸ್ನೆಲ್ಲ ಕಟ್ ಮಾಡಿ ನಿಮ್ಮ ಕತ್ತೆ ಮೆರವಣಿಗೆ ಮಾಡಿಸೋದು. ಈ ಥರ ಕ್ರೌರ್ಯಗಳನ್ನು ಮಂಗಳೂರು ಕ್ರಿಶ್ಚಿಯನ್ಸ್ ಅನುಭವಿಸಿದ್ರು. ಹಾಗೆ ಕೇರಳದಲ್ಲಿ ನಾಯರ್ಸ್ ಏನಿರ್ತಾರೆ ಅವ್ರ ಜೊತೆ. ಆ್ಯಂಡ್ ಖುಷಿಯಾಗಿ ಜಂಬಾಗ ಅವನು ಪತ್ರದಲ್ಲಿ ಬರ್ಕೋತಾನೆ, ನಾನು ಕ್ಯಾಲಿಕಟ್ನಲ್ಲಿ 4 ಲಕ್ಷ ಕಾಫಿರ್ಗಳನ್ನು ಧರ್ಮಾಂತರಣ ಮಾಡಿದೆ, ಇಷ್ಟೊಂದು ದೇವಸ್ಥಾನಗಳನ್ನ ನಾನು ಒಡೆದೆ, ಇಷ್ಟು ಚರ್ಚ್ನ ನಾನು ಒಡೆದೆ ಅಂತ ಖುಷಿಯಾಗಿ ಜಂಬವಾಗಿ, ಏನು ಅದನ್ನು ಮುಚ್ಚುಮರೆ ಇಲ್ದಿರ ಅದನ್ನು ಇಟ್ಸ್ ಆಲ್ಮೋಸ್ಟ್ ಹೆಲ್ಡ್ ಲೈಕ್ ಅ ಮೆಡಲ್ ಆಫ್ ಆನರ್. ಸೊ ಈ ಥರ ಒಂದು ವ್ಯಕ್ತಿನ ಇವತ್ತು ನಾವು ಸಂಜಯ್ ಖಾನ್ ಸಚ್ ಎ ಗ್ಲೋರಿಫೈಡ್ ರೊಮ್ಯಾಂಟಿಕ್ ಹೀರೋ ಅಂತ ಮಾಡೋದು, ಇಟ್ಸ್ ಅ ಟ್ರಾವೆಸ್ಟಿ ವಿತ್ ಹಿಸ್ಟ್ರಿ. ಆ್ಯಂಡ್ ಈ ಎಲ್ಲ ಸಮುದಾಯಗಳು ಅವ್ರಿಗೆ ಒಂದು ಇಷ್ಟು ನಾನು ಹೇಳ್ದಂಗೆ 200 ವರ್ಷ 300 ವರ್ಷ ಆದಮೇಲೂ ಅವ್ರಿಗದು ಜ್ಞಾಪಕ ಇದೆ, ಇನ್ನೂ ನಮ್ಮ ಪೂರ್ವಜರ ಬಗ್ಗೆ ಏನಾಯಿತು ಅನ್ನೋದು. ದೇ ಸ್ಟಿಲ್ grieve over that because there is no closure, there is no justice. I think very recently when Chava film got released also, ಸೊ ಹಾಗಾಗಿ ಸುಮಾರು ಜನ ಆ ಒಂದು ಕಮ್ಯುನಿಟಿ ಸಮುದಾಯದವರು, ಅಂದರೆ ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ, ಹೋಗಿ ನಾವು ನೋಡಿದಾಗ ಸುಮಾರು ಜನ ಆಮೇಲೆ ತಿರ್ಗಾ ಹೋಗಿ ಅಂದರೆ ಕಥೆ ಕೇಳಿರೋಂಥದ್ದಿತ್ತು. ಬಟ್ ವೆನ್ ಯು ವಿಸಿಟ್ ಟು ದೋಸ್ ಆ ಫ್ಯಾಮಿಲೀಸ್ಗಳು ಇನ್ನೂ ಈವನ್ ಟುಡೇ ದೆ ಸಫರ್ ಅಂತಂದಾಗ ಅವಾಗ ನಮ್ಗೆ ಅನ್ಸುತ್ತೆ ಓವರ್ ದ ಜನರೇಷನ್ ಎಷ್ಟು ವರ್ಷ ಆದ್ರೂ ಕೂಡ ಇಟ್ ಹಸ್ ಅಫೆಕ್ಟೆಡ್ ದೀಸ್ ಪೀಪಲ್.
ಸರ್ ಬಟ್ ಈಗ ಈ ಇಂಟರ್ ಜನರೇಷನಲ್ ಟ್ರಾಮಾ. ಎಕ್ಸಾಕ್ಟ್ಲಿ ಸರ್. ಬಟ್ ಈಗ ಟಿಪ್ಪು ಬಗ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಅವ್ರು ಅಷ್ಟು ಜನ ಮಾಡಿರ್ಬೇಕಾದ್ರೆ, ಈಗ ಮೈಸೂರು ಅಂತ ತಗೊಂಡ್ರೆ ಮೈಸೂರು ಇಸ್ ನಾಟ್ ದಿ ಈಗ ಮೈಸೂರು ಇರುವಂಥದ್ದಲ್ಲ, ನನ್ನ ಕರ್ನಾಟಕಕ್ಕೆ ಮೈಸೂರು ಅಲ್ವಾ ಸರ್? ದಕ್ಷಿಣ ಕರ್ನಾಟಕ, ಕರೆಕ್ಟ್, ಆಲ್ಮೋಸ್ಟ್. ಸೊ ದಟ್ ಹೋಲ್ ಥಿಂಗ್ ವಾಸ್ ಹಿಸ್ ಟೆರಿಟರಿ. ಹೌದು. ಸೊ ಅಂತಂದ್ರೆ ಈಗ ಇವರು ಇಸ್ಲಾಮಿಕ್ ಸ್ಟೇಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಆ ಟೈಮಲ್ಲಿ ಅಂತಂದ್ರೆ ಕಂಪ್ಲೀಟ್ ಆಗಿ, ವಿಚ್ ಇನ್ಕ್ಲೂಡ್ಸ್ ಬೆಂಗಳೂರು ಕೂಡ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಇಷ್ಟನ್ನು ಕೂಡ ಮಾಡ್ಬೇಕಾದ್ರೆ, ಬಟ್ ಹೌ ಡಿಡ್ ಇಟ್ ಚೇಂಜ್ ತಿರ್ಗಾ ಆಮೇಲೆ ಅಂದ್ರೆ ಓನ್ಲಿ ಪೋಸ್ಟ್ ಹಿಸ್ ಡೆತ್ ಆಗಿದ್ದ? ಎಸ್. ಸೊ 4 ಯುದ್ಧ ಆಗುತ್ತೆ, ಹೈದರ್ ಅಂಡ್ ಟಿಪ್ಪು ವಿತ್ ದ ಬ್ರಿಟಿಷ್, ಆಂಗ್ಲೋ ಮೈಸೂರು ವಾರ್ಸ್ ಏನಿದೆ. 4ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹಿ ಸ್ಕಿಲ್ಡ್. ಅವಾಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕಿರ್ತಾರೆ. ಅಲ್ಲಿಂದ ಶಿ ಈಸ್ ನೆಗೋಷಿಯೇಟಿಂಗ್ ವಿತ್ ದಿ ಬ್ರಿಟಿಷ್ ಇನ್ ಮಡ್ರಾಸ್, ಲೆಟರ್ಸ್ನೆಲ್ಲ ಫ್ರಮ್ ಹೌಸ್ ಅರೆಸ್ಟ್. ನಾವು ನಿಮಗೆ ಸಹಾಯ ಮಾಡ್ತೀವಿ, ನೀನು ಟಿಪ್ಪು ಸುಲ್ತಾನ್ನ ಡಿಫೀಟ್ ಮಾಡೋದಕ್ಕೆ. ಅದಾದಮೇಲೆ ಯು ಶುಡ್ ರಿಟರ್ನ್ ದ ಕಿಂಗ್ಡಮ್ ಬ್ಯಾಕ್ ಟು ಅಸ್. ಸೊ ಅದು ಟಿಪ್ಪು ಸತ್ತ ಮೇಲೆ ದ ಕಿಂಗ್ಡಮ್ ಗೋಸ್ ಬ್ಯಾಕ್ ಟು ದಿ ಒಡೆಯರ್ಸ್. ಆಫ್ಟರ್ 40 ವರ್ಷದ ಒಂದು ಇಂಟರ್ಮಿಷನ್ ಆದಮೇಲೆ ಇಟ್ ಗೋಸ್ ಬ್ಯಾಕ್ ಟು ದೆಮ್. ಸೊ ಯು ಮೀನ್ ಟು ಸೇ ದಟ್ 40 years ಫಾರ್ ದ ಪೀಪಲ್, ನಾನು ಯೋಚನೆ ಮಾಡ್ತಿದ್ದೀನಿ, ಒಂದು ಆಲ್ರೆಡಿ ಬ್ರಿಟಿಷ್ ಇಸ್ ಆಕ್ಯುಪೈಡ್ ದ ಕಂಟ್ರಿ. ಸೊ ಸ್ಟಿಲ್ ಇನ್ ದಿ ಪ್ರಾಸೆಸ್. ಸೊ ಈ ಕಡೆ ಅವರು ಇದ್ದಾರೆ, ಈ ಕಡೆ ಯಾರೋ ರಾಜ ಅಂದ್ರೆ ಇವರು ಇದ್ದಾರೆ. ಸೊ ಫಾರ್ ದ ಪೀಪಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಒಂದು ಡೆವಿಲ್ ಇನ್ ದ ಡೀಪ್ ಬ್ಲೂ ಸಿ. ಎಕ್ಸಾಕ್ಟ್ಲಿ, ಲೈಕ್ ಬೋತ್ ಪ್ಲೇ, ಲೈಕ್ ಯಾರ ಹತ್ರ ಹೋಗಿ. ಹೌದು. ಅದಕ್ಕೆ ಐ ಥಿಂಕ್ ಆಫ್ಟರ್ ಟಿಪ್ಪು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಂದಾಗ ದೆನ್ ಥಿಂಗ್ಸ್ ಸ್ಟಾರ್ಟೆಡ್ ಸೆಟ್ಲಿಂಗ್ ಡೌನ್, ಆ್ಯಂಡ್ ಈ ಪರ್ಸಿಕ್ಯೂಷನ್ಸ್ ಎಲ್ಲ ಆಗಲಿ ಅದೆಲ್ಲ ಸ್ಟಾಪ್ ಆಗಿ ಟು ಲಾರ್ಜ್ ಎಕ್ಸ್ಟೆಂಟ್. ಆ್ಯಂಡ್ ಈ ಡಿಸ್ಟ್ರಾಯ್ಡ್ ಟೆಂಪಲ್ಸ್ ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸಿದ್ರು. ಒಂದು ಧರ್ಮದ ಪುನರ್ಸ್ಥಾಪನೆ, ಹಿಂದೂ ಧರ್ಮದ ಪುನರ್ಸ್ಥಾಪನೆ ಅಂತ ಹೇಳ್ಬೋದು, ಅದು ಅವ್ರ ಕೆಳಗಾಯಿತು ಆಫ್ಟರ್. ಬಟ್ ಆ 40 ವರ್ಷ, ಅದೇ ನನ್ನ ಲೇಟೆಸ್ಟ್ ಬುಕ್ ಈಸ್ ಆನ್ ಟಿಪ್ಪು ಸುಲ್ತಾನ್. ದಟ್ ಅದ್ರದ್ದು ಸಬ್ ಟೈಟ್ಲು ದ ಸಾಗಾ ಆಫ್ ಮೈಸೂರ್ಸ್ ಇಂಟರ್ಎಗ್ನಮ್ ಅಂತ. ಸೊ ದಿಸ್ ಇಸ್ ಅನ್ ಇಂಟರ್ಮಿಷನ್ ಈ 40 ವರ್ಷ. ಬಟ್ ಇಟ್ ಚೇಂಜ್ ದಿ ಹಿಸ್ಟ್ರಿ ಆಫ್ ದ ಕಂಟ್ರಿ, ಬಿಕಾಸ್ ಅಷ್ಟು ಇಟ್ ವಾಸ್ ಸಚ್ ಅನ್ ಇಂಪಾರ್ಟೆಂಟ್ ಪೀರಿಯಡ್ ಆಫ್ ಇಂಡಿಯಾಸ್ ಹಿಸ್ಟ್ರಿ. ಅದನ್ನು ಜಾಸ್ತಿ ವಿ ಡೋಂಟ್ ಟಾಕ್ ಅಬೌಟ್ ಇಟ್ ಇನ್ ದ ನ್ಯಾಷನಲ್ ಸಿನಾರಿಯೋ. ಅದೇನೋ ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಅದನ್ನು ಅರ್ಧ ಸತ್ಯವನ್ನು ಹೇಳ್ಕೊಂಡು, ಡ್ರೀಮ್ಸ್ ಆಫ್ ಟಿಪ್ಪು ಸುಲ್ತಾನ್ ಅದು ಇದು ಪ್ಲೇಸ್ ಎಲ್ಲ ಬರ್ಕೊಂಡು ಅದ್ರ ಬಗ್ಗೆ ವಿ ಟ್ರೈ ಟು ಗ್ಲೋರಿಫೈ ಹಿಮ್, ನಾಟ್ ಲುಕ್ ಎಟ್ ಹಿಮ್ ಇನ್ ದ ವೇ ಹಿ ವಾಸ್. ಸರ್, ಹೌ ಡು ಯು ಥಿಂಕ್ ಆ್ಯಂಡ್ ವೈ ಡು ಯು ಥಿಂಕ್ ದೀಸ್ ಕ್ಯಾರೆಕ್ಟರ್ಸ್ ವೆರ್ ಗ್ಲೋರಿಫೈಡ್? ಅಂದರೆ ನಾಟ್ ಓನ್ಲಿ ಟಿಪ್ಪು ಅಂತ, ಒಂದು ಖಿಲ್ಜಿ ಥರ ತೊಗೊಂಡ್ರು ಅಥವಾ ಈ ಥರ ತೊಗೊಂಡ್ರು ಅವ್ರು ಅಟ್ರಾಸಿಟೀಸ್ ಮಾಡಿರೋದು ಸಾಕಷ್ಟುಗಳಿರುತ್ತೆ. ಓಕೆ, ನೀವು ಪುಸ್ತಕ ಬರೆದ್ರೂ ಎಳೆಯಾಗಿ ಒಂದು ಚಿಕ್ಕ ಮಕ್ಕಳಿಗೆ ನಾವು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ತೊಗೋಬೇಕಾದ್ರೂ, ನಾವು ಓದಿರ್ಬೇಕಾದ್ರೂ ನಮ್ಗೆ ಇದೇ ಥರದ್ದು ಒಂದು, ಈಗ ಒಂದು ಯಾವುದು ಬ್ಯಾಟಲ್ ಆಫ್ ಪಾಣಿಪಟ್ ಅಂತೇನೋ ಇರುತ್ತೆ, ಸುಮ್ಮನೆ ನಮ್ಗೆ ಎಕ್ಸಾಂಪಲ್ ಕೊಡ್ತಿರೋಂಥದ್ದು. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಈಗ ನಾನು ಮರ್ತು ಬಿಟ್ಟಿದ್ದೀನಿ ನಾನು. ಸೊ ಬಟ್ ವಿ ವರ್ ಫೆಡ್ ವಿತ್ ದೀಸ್ ಥಿಂಗ್ಸ್ ಅಂತಂದರೆ ನನಗೆ ಯಾವಾಗಲೂ ಅನಿಸುತ್ತೆ, ಯಾಕೆ ಹಿಸ್ಟ್ರಿ ಬುಕ್ಕಲ್ಲಿ ಯಾಕೆ ಹೋಗಬೇಕು ಅಂತಂದರೆ, ಅಂದರೆ ದೇ ಡೋಂಟ್ ಥಿಂಕ್ ಅಬೌಟ್ ಟುಡೇ, ದೇ ಥಿಂಕ್ ಅಬೌಟ್ ಟುಮಾರೋ. ಅಂದರೆ ನಮ್ಮ ಜನ್ರೇಷನ್ ಅಲ್ಲ ಅಂತಂದ್ರೂ ಓವರ್ ದಿ ಇಯರ್ಸ್ ಮುಂದಿನ ಜನ್ರೇಷನ್ ಅವರು ಕೂಡ ನಮ್ಮ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ, ವಾಟ್ ಆಲ್ ವಿ ಹ್ಯಾವ್ ಡನ್ ಅನ್ನೋದನ್ನು ಕ್ಲೆವರ್ ಆಗಿ ದೇ ವುಡ್ ಹ್ಯಾವ್ ರಿಟರ್ನ್. ಇಸ್ ಇಟ್ ಇನ್ ದ್ಯಾಟ್ ವೇ ಓನ್ಲಿ ದೇ ವುಡ್ ಹ್ಯಾವ್ ಡನ್ ಲೈಕ್ ದಿಸ್? ಅಥವಾ ಐ ಥಿಂಕ್ ಮಯೂರಜಿ, ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಒಂದು ಡಿಸೀಸ್ ನಮಗೆ ಬಂದಿದ್ದಂದರೆ ಇದೆ, ಈ ನೆಹರೂವಿಯನ್ ಸೆಕ್ಯುಲರಿಸಮ್. ವಿಭಜನೆ ಆಗಿದ್ದು ಇಸ್ಲಾಮಿಕ್ ಟರ್ಮ್ಸ್ನಲ್ಲಿ, ಬಿಕಾಸ್ ಆಫ್ ದ ಇಸ್ಲಾಮಿಕ್ ಡಿಮಾಂಡ್ಸ್ ಈ ದೇಶದ 2 ಭಾಗ ಆಯಿತು, ಡಿವೈಡ್. ಸೊ ಬಟ್ ಅದಾದಮೇಲೆ ಭಾರತದಲ್ಲಿ ವಿ ಡಿಸೈಡೆಡ್ ಲೆಟ್ ಅಸ್ ನಾಟ್, ಇಟ್ಸ್ ಕಂಟ್ರಿ ಇಸ್ ಜಸ್ಟ್ ಬಾರ್ನ್ ಔಟ್ ಆಫ್ ಸಚ್ ಬ್ಲಡ್ ಶೆಡ್ ಆ್ಯಂಡ್ ಕಮ್ಯುನಲ್ ರೈಟ್ಸ್. ಸೊ ಈ ಥರದ್ದು ವಿಷಯಗಳನ್ನೆಲ್ಲ ಮಾತಾಡೋದು ಬೇಡ, ಬಿಕಾಸ್ ಇಟ್ ಕ್ಯಾನ್ ಇನ್ನೂ ಗಲಭೆ ಆಗ್ಬೋದು, ಸಮಾಜದಲ್ಲಿ ಘರ್ಷಣೆ ಆಗ್ಬೋದು ಸಮುದಾಯಗಳ ಮಧ್ಯ. ಸೊ ಒಂದು ಗಂಗಾ ಜಮುನಿ ತೆಹಜೀಬ್, ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ವಿ ಒಂದಾನೊಂದು ಕಾಲದಲ್ಲಿ, ಆ ಥರ ಒಂದು ಕಥೆಗಳನ್ನ ಹೇಳ್ಕೊಂಡು ಬರೋಣ. ಬಟ್ ಅದು ಮಾಡಿದ್ದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಬಿಕಾಸ್ ಹಾಗೆ ಮಾಡೋದ್ರಿಂದ ನೀವು ಇಂದಿನ ಸಮುದಾಯಗಳಿಗೆ, ಇಂದಿನ ಮುಸಲ್ಮಾನರಿಗೆ ನೀವೇನು ಹೇಳಿದ್ರಿ, ನೀವು ಸಮ್ ವೇ ಯು ಆರ್ ರಿಲೇಟೆಡ್ ಟು ಗಜ್ನಿ, ಘೋರಿ, ಔರಂಗಜೇಬ್, ಟಿಪ್ಪು ಸುಲ್ತಾನ್, ಅವ್ರು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಟ್ ಆಲ್. ಅವ್ರದ್ದು ಜವಾಬ್ದಾರಿ ಕಿಂಚಿತ್ತೂ ಇಲ್ಲ ಇವರೆಲ್ಲ ಏನೇನು ಕ್ರೌರ್ಯ ಮಾಡಿದ್ದಕ್ಕೆ. ಬಟ್ ಈ ಸರ್ಕಾರಗಳಾಗಲಿ, ಪದೇ ಪದೇ ಬಂದ ರಾಜಕಾರಣಿಗಳಾಗಲಿ ಅಥವಾ ಇತಿಹಾಸಕಾರರಾಗಲಿ, ಅವ್ರು ಮಾಡಿದ್ರಿಂದ ಆಲ್ಮೋಸ್ಟ್ ಇಂದಿನ ಮುಸಲ್ಮಾನರ ಮನಸ್ಸಿನಲ್ಲಿ ಆ ಒಂದು ವಿಷ ಹಾಕ್ಬಿಟ್ಟಿದ್ದಾರೆ, ಸೀಡ್ ಹಾಕ್ಬಿಟ್ಟಿದ್ದಾರೆ.
ದಟ್ ಯು ಆರ್ ರಿಲೇಟೆಡ್ ಟು ದೆಮ್. ಸೊ ನಿಮಗೆ ಅವ್ರ ಸತ್ಯಾಂಶ ನಿಮಗೇನಾದರೂ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ಅದಕ್ಕೆ ಆ ಸತ್ಯಾಂಶ ಹೇಳೋದೇ ಇಲ್ಲ, ಅದನ್ನೆಲ್ಲ ಮುಚ್ಚುಮರೆ ಮಾಡ್ತೀವಿ, ಅದನ್ನು ವೈಟ್ ವಾಶ್ ಮಾಡ್ತೀವಿ. ದಟ್ ಈಸ್ ಈವನ್ ಮೋರ್ ವರ್ಸ್. ಅವರ ಕ್ರೌರ್ಯನ ಅನುಭವಿಸಿದ ಸಮುದಾಯಗಳಿಗೆ ದಟ್ ಈಸ್ ಆ್ಯಡಿಂಗ್ ಇನ್ಸಲ್ಟ್ ಟು ಇಂಜುರಿ. ಈ ಥರ ಆಗಲೇ ಇಲ್ಲ, ಇದೆಲ್ಲ ಒಂದು ಯುನೋ ಮಿಥ್ಯಾ ಅದು ಇದು ಹೇಳೋದ್ರಿಂದ ಇಮ್ಯಾಜಿನ್ ದ ಹರ್ಟ್ ಯು ಡೂ ಟು ದ ಕಮ್ಯುನಿಟೀಸ್ ವಿಚ್ ಹ್ಯಾವ್ ಸಫರ್ಡ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ನಾನು ಟಿಪ್ಪು ಬಗ್ಗೆ ಹೇಗೆ ಹೇಳಿದಾಗೆ ಗಜ್ನಿ, ಘೋರಿ ಇವರೆಲ್ಲನೂ ಅವರ ಸಮಕಾಲೀನ ಒಂದು ದಾಖಲೆ ಬರೆಯೋರು, ಅವರ ದರ್ಬಾರಿ ಇತಿಹಾಸಕಾರರು ಜಂಬದಿಂದ ಹೇಳ್ಕೊಂಡಿದ್ದಾರೆ ನಾವೇನೇನು ಮಾಡಿದ್ವಿ, ಎಷ್ಟು ಮೂರ್ತಿಗಳನ್ನ ಒಡೆದ್ವಿ ಅಂತೆಲ್ಲ. ಮೊಹಮ್ಮದ್ ಗಜ್ನಿ ಸೋಮನಾಥ್ ಮಂದಿರ್ಗೆ ಬಂದು ಅದನ್ನು ಹೊಡಿತಾನೆ. ನಮ್ಮ ಇಂದಿನ ಇತಿಹಾಸಕಾರರು ಪ್ರೊಫೆಸರ್ ರೋಮಿಲಾ ಥಾಪರ್ ಇವರೆಲ್ಲ ನಮಗೇನು ಬೋಧನೆ ಮಾಡೋದು ಅಂದರೆ, ಸೋಮನಾಥ್ ಮೇಲೆ ದಾಳಿ ಮಾಡಿದ್ದು ಧಾರ್ಮಿಕ ಕಾರಣಕ್ಕಲ್ಲ, ಅಲ್ಲಿದ್ದಿದ್ದು ದುಡ್ಡುಗೋಸ್ಕರ. ದುಡ್ಡು ತುಂಬ ಇತ್ತು, ದುಷ್ಟ ಬ್ರಾಹ್ಮಣರು ಅದನ್ನೆಲ್ಲ ಎಲ್ಲರದು ಲೂಟಿ ಮಾಡಿ ಅಲ್ಲಿ ಇಡ್ತಾ ಇದ್ರು, ಅದನ್ನು ತೊಗೊಳೋದಕ್ಕೋಸ್ಕರ ಇವನು ದಾಳಿ ಮಾಡ್ದ ಅಂತ. ಬಟ್ ಅವನ ಸಮಕಾಲೀನ ಮೊಹಮ್ಮದ್ ಗಜ್ನಿ ಸಮಕಾಲೀನ ಇತಿಹಾಸಕಾರರು ಫರಿಷ್ತಾ, ಆಮೇಲೆ ಅಲ್ ಬರೂನಿ, ಮಿನ್ಹಾಜೆ ಸಿರಾಜ್ ಎಲ್ಲ ಆಮೇಲೆ ಬಂದು ಅವ್ರು ಏನು ಬರೀತಾರೆ ಅಂದರೆ, ಇವನು ಸೋಮನಾಥ್ಗೆ ಹೋಗ್ತಾನೆ. ಅಲ್ಲಿ ಫಸ್ಟ್ ಆಫ್ ಆಲ್ ಸೋಮನಾಥ್ ಮಂದಿರ್ಗೆ ಹೋದಾಗ ಒಂದು 50,000 ಸಾಮಾನ್ಯ ಹಿಂದೂಗಳು ಮಂದಿರನ ಪ್ರೊಟೆಕ್ಟ್ ಮಾಡೋಕ್ಕೆ ಅಲ್ಲಿ ನಿಂತಿದ್ರಂತೆ. ಬಿಕಾಸ್ ದ ರಾಜ ಅಲ್ಲಿಂದ ಓಡೋಟೋಗಿದ್ದ, ರಾಜರ ಸೇನೆ ಇರಲಿಲ್ಲ, ಸಾಮಾನ್ಯ ಹಿಂದೂಗಳು ಟು ಪ್ರೊಟೆಕ್ಟ್ ದೇರ್ ಟೆಂಪಲ್. 3 ದಿನ ತೊಗೊಳ್ತು ಅವನಿಗೆ ಅವ್ರನ್ನೆಲ್ಲರನ್ನೂ ಸಾಯಿಸೋಕ್ಕೆ. ಆ್ಯಂಡ್ ಒಳಗೆ ಹೋಗ್ತಾನೆ. ಗರ್ಭಗುಡಿಗೆ ಹೋದಾಗ ಪೂಜಾರಿಗಳು ಬಂದು ಅವ್ನಿಗೆ ಹೇಳ್ತಾರೆ, ನೀನು ಲುಟೇರಾ, ನಿನಗೆ ಎಷ್ಟು ದುಡ್ಡು ಬೇಕೋ, ಎಷ್ಟು ಹಣ ಬೇಕೋ ನಾವು ಕೊಡ್ತೀವಿ, ನಮ್ಮ ದೇವ್ರನ್ನ ಬಿಟ್ಬಿಡು ನೀನು ಅಂತ. ಆಗ ಅವನು ಅಟ್ಟಹಾಸದಿಂದ ಅವನು ಹೇಳ್ತಾನಂತೆ, ಇದನ್ನು ಅವ್ರು ರೆಕಾರ್ಡ್ ಮಾಡ್ತಾರೆ, ಈ ಥರ ನಾನು ಮಾಡಿದ್ರೆ, ದುಡ್ಡು ತೊಗೊಂಡು ಹೋದರೆ ನನ್ನ ಹೆಸರು ಇತಿಹಾಸದಲ್ಲಿ ಮೂರ್ತಿಗಳ ವ್ಯಾಪಾರಿ ಅಂತ ದರ್ಜಾಗತ್ತೆ. ನನಗೇನು ಇಷ್ಟ ಅಂದರೆ, ನನ್ನ ಹೆಸರು ಮೂರ್ತಿಗಳನ್ನ ಒಡೆದವನು ಅಂದರೆ ಬುತ್ ಶಿಕನ್, ಅದಕ್ಕೆ ಒಂದು ಉಪಾಧಿ ಕೊಡೋರು, ಬುತ್ ಶಿಕನ್. ಬುತ್ ಅಂದರೆ ಮೂರ್ತಿ, ಶಿಕನ್ ಅಂದರೆ ಅದನ್ನು ಒಡೆಯೋನು. ನನ್ನ ಹೆಸರು ಹೇಗೆ ಉಳಿಬೇಕು ಇತಿಹಾಸದಲ್ಲಿ ಅಂದರೆ, ನಾನು ಮೊಹಮ್ಮದ್ ಬುತ್ ಶಿಕನ್. ಸೊ ನಿಮ್ಮ ಹಣ ನನಗೆ ಬೇಡ, ನನಗೆ ಶಿವಲಿಂಗ ಬೇಕು ಅಂತ ಅದನ್ನು ಒಡೆದು ಅದ್ರ ಪುಡಿ ಮಾಡಿ ಅದನ್ನು ಗಜ್ನಿಗೆ ವಾಪಸ್ ತೊಗೊಂಡು ಹೋಗಿ ಅಲ್ಲಿ ಮಸ್ಜಿದ್ದಿನ ಮೆಟ್ಟಲುಗಳೇನಿದೆ ಅದನ್ನು ಹಾಕ್ಬಿಡೋದು. ಸೊ ದಟ್ ಒಂದೊಂದು ದಿನ ಅವರು ಅಲ್ಲಿ ನಮಾಜ್ ಮಾಡೋಕ್ಕೆ ಹೋದಾಗ ಈ ಕಾಫಿರ್ಗಳ ಸುಳ್ಳು ಧರ್ಮ ಅದು ಕೆಳಗೆ ಹೋಗಬೇಕು, ಅವ್ರ ಕಾಲು ಕೆಳಗದು ಇರಬೇಕು ಅನ್ನೋ ಒಂದು ನಂಬಿಕೆಯಿಂದ ಅವ್ರು ಮಾಡೋರು. ಇದನ್ನು ಅವ್ರ ಗ್ರಂಥಗಳಲ್ಲಿ ನಾನು ಹೇಳ್ದಂಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಾವು ಇಷ್ಟು ಹೊಡೆದ್ವಿ, ಇಷ್ಟು ಜನನ ಸಾಯಿಸಿದ್ವಿ, ಇಷ್ಟು ಜನನ ಧರ್ಮಾಂತರ ಮಾಡಿದ್ವಿ. ಇವತ್ತಿನ ಇತಿಹಾಸಕಾರರು, ಇವತ್ತಿನ ಎಸ್ಪೆಷಲಿ ಈ ಸೆಕ್ಯುಲರ್ ಮಾರ್ಕ್ಸ್ವಾದಿ ಇದೆಲ್ಲ ಏನಿದೆ, ಇದೆಲ್ಲ ಆಗಲೇ ಇಲ್ಲ. ಇದೆಲ್ಲ ಅವರು ಎಕ್ಸಾಜುರೇಟ್ ಮಾಡ್ತಾಯಿದ್ರು. ಯಾಕೆ ಎಕ್ಸಾಜುರೇಟ್ ಮಾಡಬೇಕು? ಒಂದು ಕ್ರೈಮ್ಸ್ನ ಎಕ್ಸಾಜುರೇಟ್ ಮಾಡಿ ನಾನು ಗ್ರೇಟ್ ಅಂತ ತೋರಿಸ್ಕೊಳ್ಳೋ ಒಂದು ಭಾವನೆ, ದಟ್ ಇಟ್ ಸೆಲ್ಫ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಐ ಥಿಂಕ್ ಅದರಿಂದ ನಮ್ಮ ಇತಿಹಾಸನ ತುಂಬ ತಿರುಚಿ ಅದನ್ನು ಡಿಸ್ಟಾರ್ಟ್ ಮಾಡಿ, ನಾನು ಪದೇ ಹೇಳೋಂಗೆ ಇದ್ರ ಗೂಬೆನ ನಾವು ಇವತ್ತಿನ ಮುಸಲ್ಮಾನರ ಮೇಲೆ ಕೂಡುದು. ಅವರು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಬಟ್ ನಾವು ಮುಕ್ತವಾಗಿ ಬ್ರಿಟಿಷ್ ಭಾರತಕ್ಕೆ ಬಂದಾಗ ಅವ್ರು ಏನೇನು ದೌರ್ಜನ್ಯ ಮಾಡಿದ್ರು, ಜನರಲ್ ಡಯರ್ ಜಲಿಯಾವಾಲಾ ಬಾಗ್ನಲ್ಲಿ ಏನು ಮಾಡಿದ, ಅದರದೆಲ್ಲ ನಾವು ಮಾತಾಡ್ತೀವಿ. ಚರ್ಚಿಲ್ಲಿಂದ ಎಷ್ಟು ಜನ ಸತ್ರು ಫ್ಯಾಮಿನ್ನಿಂದ ಬೆಂಗಾಲ್ನಲ್ಲಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಅವಾಗ ನಾವು ಯಾರೂ ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ಹೇಳಿದ್ರೆ ಭಾರತದ ಕ್ರಿಶ್ಚಿಯನ್ಸ್ಗೆ ಏನಾದರೂ ಬೇಜಾರಾಗುತ್ತೆ, ಅವರು ಒಂದೇ ಧರ್ಮದವರು, ಅವ್ರ ಬಗ್ಗೆ ನಾವು ಹೇಳ್ತೀವಿ ಅವರು ಕೆಟ್ಟವ್ರು ಮಾಡಿದ್ದನ್ನು ಹಾಗೆ ಹೇಳಬೇಕು ಅಂತ. ಇತಿಹಾಸ ಅನ್ನೋ ಪದ ಸಂಸ್ಕೃತದಲ್ಲಿ ಏನಿದೆ ಅದರ ಡೆಫಿನೇಷನ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಇದು ಹೀಗೆ ಆಯಿತು, ಇಟ್ ಡಸ್ ಹ್ಯಾಪೆನ್, ಇತಿಹಾಸ. ಸೊ ಇತಿಹಾಸ ಅನ್ನೋದು ಇರುವಾಗ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು. ಅದು ಹೇಳಿದ್ರೆ ಇವಾಗ ಬಂದು ಎದೆಗೆ ಹೊಡಿತಾರೆ, ಅದು ಬೇರೆ ವಿಷಯ. ಬಟ್ ದಟ್ ಈಸ್ ಹೌ ಹಿಸ್ಟ್ರಿ ಶುಡ್ ಬಿ ರಿಟನ್. ಇವತ್ತಿನ ಪಾಲಿಟಿಕ್ಸ್ಗೋಸ್ಕರ, ಇವತ್ತಿನ ರಾಜಕೀಯದ್ದು ಸಮೀಕರಣಗಳು, ಈಕ್ವೇಷನ್ಸ್ ಅದನ್ನು ನೋಡ್ಕೊಂಡು ಮಾಡಿದ್ರೆ ಐ ಡೋಂಟ್ ಥಿಂಕ್ ಅದು ಇಟ್ಸ್ ಅ ನಾವೆಲ್ ಯು ಆರ್ ರೈಟಿಂಗ್, ಯು ಆರ್ ನಾಟ್ ರೈಟಿಂಗ್ ಹಿಸ್ಟ್ರಿ. ಸರ್, ಜೊತೆಗೆ ಇನ್ನೊಂದು, ಈಗ ನೀವು ಈಗಿನ ಪೊಲಿಟಿಷಿಯನ್ಸ್ಗಳು ಎಸ್ ದೇ ಆರ್ ಡೂಯಿಂಗ್ ಆಲ್ ದಿಸ್ ಬಿಟ್ ಅಂತ ಹೇಳ್ತಾರೆ, ಬಟ್ ಟೂ ಮಚ್ ಆಫ್ ಗ್ಲೋರಿಫಿಕೇಶನ್ ಆಫ್ ಟಿಪ್ಪು ಸುಲ್ತಾನ್ ಹೋಗ್ತಾ ಕ್ರಮೇಣ ಈಗಂತೂ ಇನ್ ದ ರೀಸೆಂಟ್ ಟೈಮ್ಸಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಈಗ ನಾವು ವೆನ್ ವಿ ಆರ್ ಟಾಕಿಂಗ್ ಸಂಜಯ್ ಖಾನ್ ಮಾಡಿದಾಗ ನಮಗೇನು ಒಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ವಾಟ್ ಎವರ್ ಶೋನ್ ಇನ್ ದಿ ಈದರ್ ಬುಕ್ ಆರ್ ಅ ಸಂಡೇ ಬಂದಿದ್ದು ಸೀರಿಯಲ್, ದೂರದರ್ಶನ್ ಬಂದಿದ್ದು, ದೀಸ್ ವೇರ್ ದ ಓನ್ಲಿ 2 ಥಿಂಗ್ಸ್ ಇದ್ದಿದ್ದು. ಬಟ್ ಈಗ ನಮ್ಗೊಂದು ವಿಕಿಪೀಡಿಯಾ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅಥವಾ ಬೇರೆಯವ್ರು ಬರೆದಿರುತ್ತ, ಈಗ ನೀವು ಬರೆದಿರುವಂಥ ಪುಸ್ತಕಗಳಾಗಿರ್ಬೋದು, ಅದಕ್ಕೆ ಇನ್ನೊಬ್ರು ಅವ್ರ ಪ್ರತಿಕ್ರಿಯೆ ಕೂಡ ಸೋ ಮೆನಿ ಥಿಂಗ್ಸ್ ಇರುತ್ತೆ.
ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಪೀಪಲ್ ಆರ್ ಸ್ಟಿಲ್ ಕಂಟೆಂಪ್ಲೇಟಿಂಗ್ ವೆದರ್ ಹಿ ಮೈಟ್ ಬಿ ರೈಟ್ ಆಲ್ಸೋ ಅನ್ನೋ 2 ವರ್ಗಗಳು ಇರುತ್ತೆ ಅಂತಂದರೆ ಇಟ್ ಈಸ್ ಕ್ವೈಟ್ ಡೇಂಜರಸ್. ಇಲ್ಲ, ಅಟ್ಲೀಸ್ಟ್ ಇವಾಗ ಇದು ಸತ್ಯ ಅಲ್ಲ, ಇದ್ರದ್ದು ಇನ್ನೊಂದು ಪಕ್ಷ ಇದೆ ಅಂತ ಹೇಳೋ ಒಂದು ಆಪರ್ಚುನಿಟಿ ಆದರೂ ಸಿಕ್ಕಿದೆ. ಅವಾಗ ಎಲ್ಲರೂ ನೋಡ್ತಾ ಇದ್ದಿದ್ದು ಅದೇ ದೂರದರ್ಶನ್, ಅದರಲ್ಲಿ ಏನು ತೋರಿಸ್ತಾರೋ ಅದೇ ವೇದವಾಕ್ಯ. ಸೊ ಇವಾಗ ಅಟ್ಲೀಸ್ಟ್ OTT ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಅಥವಾ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಈ ಥರ ಪಾಡ್ಕಾಸ್ಟ್ ಇರ್ಬೋದು, ಮೇನ್ ಸ್ಟ್ರೀಮ್ ಮೀಡಿಯಾ ಇದಕ್ಕೆ ಆಪರ್ಚುನಿಟಿ ಕೊಡದಿದ್ರು ಥ್ರೂ ನ್ಯೂ ಮೀಡಿಯಮ್ಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಬೋತ್ ಟ್ರೂತ್ ಆ್ಯಂಡ್ ಫಾಲ್ಸ್ಹುಡ್ಸ್ ಎರಡನ್ನೂ ಪ್ರಾಪಗೇಟ್ ಮಾಡೋಕ್ಕೆ ತುಂಬ ಜಾಸ್ತಿ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಸೊ ಬಟ್ ಇಟ್ಸ್ ಲೆಫ್ಟ್ ಟು ದ ಜನರ ವಿವೇಕಕ್ಕೆ ಬಿಟ್ಟಿದ್ದು, ಯಾವುದನ್ನು ವಿವೇಚನೆ ಮಾಡಿ ಇದು ಸತ್ಯ ಇದು ಇಲ್ಲ ಅಂತ ಮಾಡೋದು ಇಟ್ಸ್ ಅಪ್ ಟು ದೆಮ್. ಬಟ್ ಇಟ್ ಟೇಕ್ಸ್ ಅ ಲಾಟ್ ಮೋರ್ ಎಫರ್ಟ್ ಆನ್ ದ ಪಾರ್ಟ್ ಆಫ್ ದ ಕನ್ಸ್ಯೂಮಿಂಗ್ ಪೀಪಲ್. ಬಟ್ ಡಿಡ್ ಯು ಪರ್ಸನಲಿ ಫೇಸ್ ಎನಿ ಥ್ರೆಟ್ಸ್ ವೆನ್? ಅಯ್ಯೋ ಸಾಕಷ್ಟು, ಎಷ್ಟೊಂದು. ಅಯ್ಯೋ ಹೌದಾ? ನಾನು ಇನ್ಫ್ಯಾಕ್ಟ್ ಫಸ್ಟ್ ಬುಕ್ ಒಡೆಯರ್ಸ್ ಬುಕ್ನಲ್ಲಿ ಅಲ್ಲಿ ಆ್ಯಸ್ ಐ ಸೆಡ್ 40 ವರ್ಷ ಇವರಿಬ್ಬರದು ಅಪ್ಪ ಮಗಂದು ಹೈದರ್ ಟಿಪ್ಪು ಕಥೆ. ಅವಾಗ ನಾ 26 ವರ್ಷದ ಹುಡುಗ. ಸೊ ದೇ ಯೂಸ್ ಟು ಕಾಲ್ ಮಿ ಫಾರ್ ಲೆಕ್ಚರ್ಸ್, ಅದು ಇದು. ಇಲ್ಲೇ ಬೆಂಗಳೂರಿನಲ್ಲೇ ಒಂದು ಲೆಕ್ಚರ್ ಆನ್ ದಿಸ್ ಇಂಟರ್ರೆಗ್ನಮ್ ಪೀರಿಯಡ್, ಹೈದರ್ ಆ್ಯಂಡ್ ಟಿಪ್ಪುದ್ ಹಿಸ್ಟ್ರಿ. ಆವಾಗ ನಾನು ಇವಾಗ ಉಲ್ಲೇಖ ಮಾಡಿದ್ದು ಪತ್ರಗಳು, ಅದನ್ನು ಅವನ ಪತ್ರನ ಯಾವತ್ತಾಗ ಹಾಗೇ ಅದನ್ನು ಹೇಳ್ತಾ ಇದ್ದೆ. ಇವನು ಈ ಥರ ಹೇಳ್ದ, ಕ್ಯಾಲಿಕಟ್ಗೆ ಹೋಗಿ 4 ಲಕ್ಷ ಜನನ ಧರ್ಮಾಂತರಣ ಮಾಡಿದೆ, ಇದು ಅದು ಅಂತ. ಅದನ್ನೆಲ್ಲ ಅವನ ಪತ್ರ ನಾನು ಓದ್ತಾ ಇರೋವಾಗ ಸಡನ್ನಾಗಿ ಆಡಿಯನ್ಸಿಂದ ಗಲಾಟೆ ಶುರುವಾಯಿತು. ಪೇಪರ್ ರಾಕೆಟ್ಸ್ ಎಲ್ಲ ಎಸ್ಯಕ್ಕೆ ಶುರು ಮಾಡಿದ್ರು ಸ್ಟೇಜ್ ಮೇಲೆ. ಆರ್ಗನೈಸರ್ಸ್ಗೆ ಭಯ ಆಯಿತು, ಅದನ್ನು ತಕ್ಷಣ ಕ್ಯಾನ್ಸಲ್ ಮಾಡಿ ನನ್ನನ್ನು ಗ್ರೀನ್ ರೂಮ್ ಕರ್ಕೊಂಡು ಹೊರಟೋದ್ರು. ಬಟ್ ನಮ್ಮ ತಂದೆ ಪಾಪ ಫಸ್ಟ್ ರೋನಲ್ಲಿ ಕೂತಿದ್ರು. ಅವ್ರಿಗೆ ಹೋಗಿ ಯಾರೋ ಒಬ್ಬ ಒಂದು ಪ್ಯಾಂಪ್ಲೆಟ್, ಏನೋ ಟಿಪ್ಪು ಫ್ಯಾನ್ ಕ್ಲಬ್ಬೋ ಎಂಥದೋ ಅವನು ಹೋಗಿ ಒಂದು ಪ್ಯಾಂಪ್ಲೆಟ್ ಕೊಟ್ಟ, ನಿಮ್ಗಿರೋದು ಒಂದೇ ಮಗ, ಅವ್ನು ಜಾಸ್ತಿ ದಿನ ಬದುಕಬೇಕು ಅಂದರೆ ಸ್ವಲ್ಪ ಬಾಯಿಗೆ ಬೀಗ ಹಾಕೋದು ಅವ್ನಿಗೆ ಹೇಳ್ಕೊಡಿ ಅಂತ ಹೇಳಿ ಹೋದರು. ಅವತ್ತು ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಆಫ್ ಕಮೋಷನ್ ಮನೆಯಲ್ಲ ಅದಾದಮೇಲೆ ಆಗಿರ್ಬೋದು ಅಂತ. ಆಮೇಲೆ ಒಂದು 2 ವಾರ ಆದಮೇಲೆ ನಾನು ಡೆಕ್ಕನ್ ಹೆರಲ್ಡ್ಗೆ ಒಂದು ಸೀರೀಸ್ ಬರಿತಾ ಇದ್ದೆ ಅಬೌಟ್ ದ ದಿವಾನ್ಸ್ ಆಫ್ ಮೈಸೂರ್ ಅಂತ. ಒನ್ ಆಫ್ಟರ್ ದಿ ಅದರ್ ದೇ ಹ್ಯಾಡ್ ಆಸ್ಕ್ಡ್ ಮಿ ಟು ರೈಟ್. ಅದ್ರ ಮೊದಲನೇ ಆರ್ಟಿಕಲ್ ವಾಸ್ ಆನ್ ಪೂರ್ಣಯ್ಯ. ಪೂರ್ಣಯ್ಯ ವಾಸ್ ಮೈಸೂರ್ ದಿವಾನ್ ವಿತ್ ಹೈದರ್ ಆ್ಯಂಡ್ ಟಿಪ್ಪು ಆ್ಯಂಡ್ ಆಲ್ಸೋ ಆಫ್ಟರ್ ದ್ಯಾಟ್. ಸೊ ಅವನ ಲೈಫ್ನಲ್ಲೂ ದೇರ್ ವರ್ ಸಮ್ ಎಪಿಸೋಡ್ಸ್ ರಿಲೇಟೆಡ್ ಟು ಟಿಪ್ಪು ಸುಲ್ತಾನ್. ಅವನನ್ನು ಹೇಗೆ ಕನ್ವರ್ಟ್ ಮಾಡೋಕ್ಕೆ ಕರೀತಾನೆ ಅದೆಲ್ಲ. ಅದನ್ನು ಹೇಳಿದ್ದಕ್ಕೆ ಎಷ್ಟು ಪ್ರೊಟೆಸ್ಟ್ ಆಯಿತು ಅಂದರೆ, MG ರೋಡ್ನಲ್ಲಿ ಒಂದಷ್ಟು ಜನ ಡೆಕ್ಕನ್ ಹೆರಾಲ್ಡ್ ಆಫೀಸ್ ಮುದ್ದೆ ದೇ ಗ್ಯಾದರ್ಡ್, ಇವನು ಅಪಾಲಜಿ ಕೊಡಕ್ಕೆ ಹೇಳಿ ಅಂತ ಹೇಳಿದ್ರು. ನಾನು ಐ ಆಮ್ ಓವರ್ ಮೈ ಡೆಡ್ ಬಾಡಿ, ಐ ಹ್ಯಾವ್ ಆಲ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಹೇಳಿದ್ದೆ. ಆ್ಯಂಡ್ ಆ ಎಡಿಟರು ಅವ್ರಿಗೆ ಹೇಳಿದರು, ಇದಕ್ಕೆ ಡಬಲ್ ಸ್ಪೇಸ್ ನಿಮಗೆ ಕೊಡ್ತೀವಿ, ಅವ್ನು ಏನು ಬರೆದಿದ್ದಾನೋ ವಿಕ್ರಮ್, ಅದಕ್ಕೆ 2 ಅಷ್ಟು ಜಾಗ ನಿಮಗೆ ಕೊಟ್ಟು ನೀವು ಅದನ್ನು ಖಂಡನೆ ಮಾಡ್ಬೋದು ಅಂತ. ಯಾರೂ ಮಾಡಲಿಲ್ಲ. ಸೊ ಆಮೇಲೆ ಅಲ್ಲಿ ನನ್ನ ಎಫಿಜಿನೂ ಸುಟ್ಟರು MG ರೋಡ್ ಹತ್ರ ಅಂತ. ಸೊ ಅಫ್ಕೋರ್ಸ್ ಅದನ್ನು ಎಡಿಟರ್ನವರು ನನಗೆ ವಾಟ್ಸಪ್ನ ಇದರಲ್ಲಿ ಕಳಿಸಿದ್ರು, ಇಮೇಲ್ನಲ್ಲಿ. ಆ್ಯಂಡ್ ಐ ಮೇಡ್ ಇಟ್ ಮೈ ಆರ್ಕುಟ್ ಡಿಸ್ಪ್ಲೇ ಪಿಕ್ಚರ್ ಫಾರ್ ಆಲ್ಮೋಸ್ಟ್ 2 ವಾರ. ಅದು ಮನೇಲಿ ಅಜ್ಜಿ ಎಲ್ಲ ಇದು ತೆಗಿತಾರೆ, ದೃಷ್ಟಿ ಹೋಯ್ತು ಅಂತ ಅಂದ್ಕೊಂಡು ನಾನು ಅದನ್ನು ಮಾಡಿದೆ. ಬಟ್ ನಮ್ಮ ತಾಯಿ ಅವಾಗ ಶಿ ಯೂಸ್ ಟು ಕೀಪ್ ವೆರಿ ಪುವರ್ ಹೆಲ್ತ್. ಅವ್ರಿಗೆ ತುಂಬ ಭಯ ಆಗೋಯ್ತು, ಒಂದಾದ್ಮೇಲೆ ಒಂದು ಈ ಥರ ದಾಳಿಗಳಾಗ್ತಾ ಇದೆ ಅಂತ. ಶಿ ಮೇಡ್ ಮಿ ಟೇಕ್ ಅ ಪ್ರಾಮಿಸ್ ದಟ್ ನೀನು ಯಾವತ್ತೂ ಟಿಪ್ಪು ಸುಲ್ತಾನ್ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲೂ ಬರಿಬಾರ್ದು, ಮಾತಾಡಬಾರ್ದು ಅಂತ. ಆ್ಯಂಡ್ ಐ ಗೇವ್ ಹರ್ ಮೈ ಪ್ರಾಮಿಸ್. ನಾವು 2018ನಲ್ಲಿ ವಿ ಲಾಸ್ಟ್ ಹರ್. ಸೊ ನಾನು ಆಮೇಲೆ ಅಂದ್ಕೊಂಡೆ, ಯಾರಿಗೆ ನಾನು ಪ್ರಾಮಿಸ್ ಕೊಟ್ಟನೋ ಅವರೇ ಇಲ್ಲದೆ ಇರೋವಾಗ ಪ್ರಾಮಿಸ್ಗೂ ಏನು ಇದಿಲ್ಲ. ಸೊ ಐ ಬ್ರೋಕ್ ಹರ್ ಪ್ರಾಮಿಸ್ ಆ್ಯಂಡ್ ದಟ್ ಈಸ್ ಹೌ ಐ ರೋಟ್ ದಿಸ್ ಲೇಟೆಸ್ಟ್ ಬುಕ್. ಅದೊಂದು 450 ಪೇಜ್ಗಳ ಪುಸ್ತಕ, ವಿತ್ ದಿ ಹೋಪ್ ದಟ್ ಅವ್ರು ಎಲ್ಲಿದ್ದಾರೋ ಅಲ್ಲಿಂದ ರಕ್ಷಣೆ ಮಾಡ್ತಾರೆ. So though I broke the promise. So you mean to say ಅವಾಗಿಂದ ನಿಮ್ಮ ತಾಯಿ ಇರೋವರೆಗೂ you never spoke about it. That was for like almost 10 years? 10-12 years. Yes. Oh, howda sir? Oh my god. So 10-12 years ago, though you have written that. Yeah. I avoided any kind of public discussions. But I'm sure ತುಂಬಾ ಬಂದಿರುತ್ತೆ ಕಾಲ್. ಹೌದೌದು. ಇಲ್ಲಿ ಟಿಪ್ಪು ಜಯಂತಿ ಅದೆಲ್ಲ ಆದಾಗಲೂ ಎಷ್ಟೊಂದು ಜನ ಕರೀತಾ ಇದ್ರು, ನಿಮ್ಮ ಪ್ರತಿಕ್ರಿಯೆ ಏನು. ನಾನು ಐ ಜಸ್ಟ್ ಟ್ರೈ ಟು ಕೀಪ್ ಆಸ್ ಮಚ್ ಅವೇ ಫ್ರಮ್ ಮೋಸ್ಟ್ ಆಫ್ ಇಟ್. ಬಿಕಾಸ್ ತಾಯಿಗೆ ಪ್ರಾಮಿಸ್ ಕೊಟ್ಟ ಮೇಲೆ you have to stick to it. Correct. ಸೊ ಅದಾದ್ಮೇಲೆ ನೀವು ಈ ತರ ಲೈಕ್ ಓಪನ್ ಅಪ್ ಆಗಿ. ಹೌದೌದು ಸರ್, ಈಗ ಆರಾಮ್ಸೆ ಹೇಳ್ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಯು ಡೋಂಟ್ ಮೈಂಡ್? ಪರವಾಗಿಲ್ಲ, ಎಷ್ಟು ಅರ್ಧ ಜೀವನ ಆಗೋಯ್ತು ಇವಾಗ. ವಾವ್ ಸರ್, ನಿಮಗೆ ಇಷ್ಟು ಈ 600 ವರ್ಷದ ಇತಿಹಾಸದ ಬಗ್ಗೆ ಬರೀತಿರ್ಬೇಕಾದ್ರೆ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 2-3 ಫ್ಯಾಕ್ಟರ್ಸ್ ಅಥವಾ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ರಿಯಲಿ
ಮೇಡ್ ಯು ಫೀಲ್ ಲೈಕ್ ವಾವ್, ಅಥವಾ ಐ ವಾಸ್ ನಾಟ್ ಇವನ್ ಅವೇರ್ ಅಂತ ಆ ಥರ ಅಂದ್ರೆ ಯಾವುದು ಅನ್ಸುತ್ತೆ ಸರ್? ಎಲ್ಲನೂ ಅನ್ಸುತ್ತೆ. ಕರೆಕ್ಟ್. ಆಲ್ಮೋಸ್ಟ್ ಈ ಎಲ್ಲ ಅಲಮೇಲಮ್ಮನ ಕಥೆನ ನೀನು ಲೈಕ್ ಮತ್ತೆ ರಣಧೀರ ಕಂಠೀರವ ನರಸರಾಜ ಒಡೆಯರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ರಣಧೀರ ಅಂತ ಒಂದು ಪಿಕ್ಚರು ಮಾಡಿದ್ರು. ರಣಧೀರ ಕಂಠೀರವ ಅವ್ರದ್ದು ಚಿಕ್ಕದೇವರಾಜ ಒಡೆಯರ್ ಅವ್ರು ಮಾಡಿದ್ದ ಅಚೀವ್ಮೆಂಟ್ಸ್. ಮತ್ತು ಈ ಹೈದರ್ ಟಿಪ್ಪುದು ಪೀರಿಯಡು ಅದನ್ನು ನೋಡಿದ್ರೆ ಜನ ಯಾವ ಥರ ಒಂದು ಕಷ್ಟ ಅನುಭವಿಸಿದ್ರು, ಅದು ಅನುಭವಿಸಿದ ಮೇಲೂ ನಮ್ಮ ಭಾಷೆ, ನಮ್ಮ ಧರ್ಮ ಇದೆಲ್ಲ ಇನ್ನೂ ಜೀವಂತವಾಗಿ ಇದ್ದು ಬಂತು ಅನ್ನೋದೇ ಒಂದು ದೊಡ್ಡ ವಿಷಯ. 40 ವರ್ಷದಲ್ಲಿ ಎಷ್ಟೊಂದು ಬದಲಾಯಿಸ್ಬೋದು ಅಲ್ವಾ ಎಲ್ಲ. ಟಿಪ್ಪು ಸುಲ್ತಾನ್ ಇದ್ದಿದ್ದೇ ಒಂದು 17 ವರ್ಷ ಅವನ ಆಳ್ವಿಕೆ. ಅದರಲ್ಲಿ ಅಷ್ಟೇನಾ? 17 ವರ್ಷ? 1782 ಇಂದ 17 ವರ್ಷನೇ ಸಾಕು. ಸೊ ಎಷ್ಟೆಲ್ಲ ನಮಗೆ ಹೊಟ್ಟೋಗ್ಬೋದಿತ್ತು ನಮ್ಮ ಕೈಯಿಂದ, ಅದಾದರೂ ಇಷ್ಟೊಂದು ಇದೆ. ಇನ್ನು ನಮ್ಮ ಭಾಷೆ ಜೀವಂತವಾಗಿದೆ, ನಮ್ಮ ದೇವಸ್ಥಾನಗಳೆಲ್ಲ ಕಡೆ ಇದೆ. ಅದನ್ನು ಹೇಗೆ ಅವರು ಪ್ರತಿರಕ್ಷೆ ಮಾಡಿರ್ಬೋದು. ಸೊ ಒಂದು ಇಂಟ್ರೆಸ್ಟಿಂಗ್ ಪೀಸ್ ಏನಂದರೆ ಅವ್ನು ತುಂಬ ಹಿ ವಾಸ್ ವೆರಿ ಸೂಪರ್ಸ್ಟಿಷಿಯಸ್. ಪ್ರತಿದಿನ ಒಂದು ಎಲ್ಲೋ ಒಂದು ಆಕ್ರಮಣ ಏನೋ ಒಂದು ಆಗುತ್ತೆ, ಜಗಳ ಅದು ಇದು. ಸೊ ಅದಕ್ಕೆ ಅವನು ಈ ಹಿಂದೂಗಳ ಮೇಲೆ ಅವನಿಗಷ್ಟು ಅಸಡ್ಡೆ ಇದ್ರೂ ಈ ಜ್ಯೋತಿಷ್ ಶಾಸ್ತ್ರ ಆಗಲಿ ಅದನ್ನೆಲ್ಲ ತುಂಬ ನಂಬೋನಂತೆ. ಆ್ಯಂಡ್ ನಮ್ಮ ಬ್ರಾಹ್ಮಣರು ಜ್ಯೋತಿಷರು ಅದು ಇದು ಎಲ್ಲ ಏನೋ ಹೇಳಿ ಅವನ ಕೈಲಿ ಪೂಜೆ ಗೀಜೆ ಮಾಡಿಸ್ಬಿಟ್ಟು ನೀನು ಚೆನ್ನಾಗಿರ್ತೀಯಪ್ಪ ಅಂತ ಹೇಳೋದು. ಸೊ ಅವರು ಅವನಿಗೆ ಏನೊಂದು ಹೇಳಿದ್ದಂದರೆ, ನಿನ್ನ ಒಂದು ಶಾಸನ ಶಾಶ್ವತವಾಗಿ ಇರುತ್ತೆ, ನೀನು 3 ಥರದ ಕಲ್ಲುಗಳನ್ನ ನೀನು ಕೈ ಹಾಕಬಾರ್ದು ಅಂತ. ಒಂದೇನೆಂದರೆ ಎದ್ದ ಕಲ್ಲು, ಬಿದ್ದ ಕಲ್ಲು ಮತ್ತು ಗುಂಡು ಕಲ್ಲು. ಸೊ ಎದ್ದ ಕಲ್ಲು ಅಂದರೆ ನಿಂತಿರೋ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ, ಬಿದ್ದ ಕಲ್ಲು ರಂಗನಾಥ ಸ್ವಾಮಿ, ಮತ್ತೆ ಗುಂಡು ಕಲ್ಲು ನಂಜನಗೂಡು ಶ್ರೀಕಂಠೇಶ್ವರ. ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ನಮ್ಮ ದೇವರುಗಳು ಎದ್ದಿರ್ತಾರೆ, ನಿಂತಿರ್ತಾರೆ, ಎಲ್ಲ ಕೂತಿರ್ತಾರೆ. ಸೊ ಇದನ್ನು ಯಾವುದು ಮುಟ್ಟಬಾರ್ದು ಅಂತ ಹೇಳಿದಾಗ ಈ ದೇವಸ್ಥಾನಗಳನ್ನ ಅವ್ನು ಕೆಡವಲಿಲ್ಲ. ಆ್ಯಂಡ್ ದಕ್ಷಿಣ ಕರ್ನಾಟಕದಲ್ಲಿ ನೀವು ನೋಡಿದ್ರೆ, ಆ್ಯಂಡ್ ಇನ್ನೊಂದು ಅವನಿಗೆ ಏನಂದರೆ ರಂಗನಾಥ ಆ ಹೆಸರು ಕಂಡ್ರೆ ಅವನಿಗೆ ತುಂಬ ಭಯ. ಸೊ ಅವನಿಗೆ ಹೇಳಿದ್ದು ಜ್ಯೋತಿಷರು, ರಂಗನಾಥನ್ ಯಾವುದಾದ್ರೂ ದೇವಸ್ಥಾನ ನೀನು ಕೆಡವಿದ್ರೆ ನಿನ್ನ ಕಿಂಗ್ಡಮ್ ಹೋಯಿತು, ನೆಕ್ಸ್ಟ್ ಡೇ ನಿಂದು ಪ್ರಾಣ ಹೋಗುತ್ತೆ ಅಂತ. ಅದಕ್ಕೆ ಎಷ್ಟೊಂದು ಇಲ್ಲಿ ಬಿಳಿಗಿರಿ ರಂಗ, ಇನ್ನೇನೋ ಕಲ್ಯಾಣ ರಂಗ, ಶ್ರೀರಂಗಪಟ್ಟಣ, ಇಲ್ಲೆಲ್ಲ ಈ ಸೌತಲ್ಲಿ ಎಷ್ಟೊಂದು ದೇರ್ ಆರ್ ಸೋ ಮೆನಿ. ಇದು ಮಾಗಡಿನಲ್ಲಿ ಒಂದು ಮಾಗಡಿ ರಂಗ, ಬೆಳೆಯೋ ರಂಗ, ಹೊಳೆಯ ರಂಗ, ರಂಗ 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 ಅಂತ ದೇವಸ್ಥಾನಕ್ಕೆ ಹೆಸರಿಟ್ಬಿಡೋದು. ಬಟ್ ಆ್ಯಕ್ಚುಲಿ ಅಲ್ಲಿ ಒಳಗೆ ಹೋದರೆ ಅದು ರಂಗನಾಥನ್ ಒರಿಜಿನಲ್ ದೇವಸ್ಥಾನ ಅಲ್ಲ, ಅಲ್ಲಿ ಸುಮ್ಮನೆ ಈ ಸ್ಕೇರ್ ಕ್ರೋ ಥರ ಇರುತ್ತಲ್ಲ, ರಂಗನಾಥ ಅಂತ ಮುಂದೆ ಇಟ್ಟುಬಿಟ್ರೆ ಅವನ ಸೈನಿಕರು ಅಲ್ಲಿ ಹೋಗೋಕ್ಕೆ ಅವ್ರಿಗೆ ಅನುಮತಿ ಇಲ್ಲ. ಸೊ ಹಾಗೆ ಎಲ್ಲ ಕಷ್ಟಪಟ್ಟು ನಾವು ನಮ್ಮ ದೇವಸ್ಥಾನಗಳನ್ನ ಶಾಶ್ವತವಾಗಿಟ್ವಿ. ಇವತ್ತು ನೀವು ಇದೇ ಮಾಗಡಿಗೆ ಹೋದರೆ ಅಲ್ಲೊಂದಿದೆ ಬೆಳೆಯೋ ರಂಗನೋ ಏನೋದ್ರ ಹೆಸರು, ಅದು ವೆಂಕಟರಮಣ ಬೇರೆ ಯಾವುದೋ ದೇವರದ್ದು ಇದು, ಬಟ್ ರಂಗನಾಥ ಅದು ಒಂದು ವಿಗ್ರಹ ಆಮೇಲೆ ಸ್ಥಾಪನೆ ಮಾಡಿದ್ದು. ಸೊ ದಟ್ ಟು ಸೇವ್ ಯುವರ್ ಸೆಲ್ಫ್ ಫ್ರಮ್ ಟಿಪ್ಪು ಸುಲ್ತಾನ್ಸ್ ಆನ್ಸ್ಲಾಟ್. ಸೊ ಹೀಗೆ ಬೇರೆ ಬೇರೆ ಇದರಿಂದ ದ ವೇ ಆರ್ ರಿಲಿಜನ್, ಅವರ್ ಲ್ಯಾಂಗ್ವೇಜ್, ಅವರ್ ಕಸ್ಟಮ್ಸ್, ಟ್ರೆಡಿಷನ್ಸ್, ದಸರಾ ಇಷ್ಟೆಲ್ಲ ಆದ್ರೂ ದಸರಾ ನಾಡ ಹಬ್ಬ ಆಗಿ ಇವತ್ತು ಜನ ಆಚರಿಸ್ತಾರೆ ಅಂದರೆ ಅದನ್ನು ವಿಜಯನಗರ ರಾಯರು ಶುರು ಮಾಡಿ ಆಮೇಲೆ ಒಡೆಯರ್ಸ್ ಅದನ್ನು ತೊಗೊಂಡು ಇಲ್ಲಿವರೆಗೂ ನಿರಂತರವಾಗಿ ಬರ್ತಾ ಇರೋದು. ಇಟ್ಸ್ ಕ್ವೈಟ್ ಸರ್. ಅಂದರೆ ಆ 40 years ದಸರಾ ಇತ್ತಾ? ಹೈದರಾಲಿ ಟೈಮ್ನಲ್ಲಿ ಲೋ ಕೀಯಾಗಿ ಏನೋ ಮಾಡ್ತಾ ಇದ್ರು. ಬಟ್ ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ದೇರ್ ಆರ್ ನೋ ಅಕೌಂಟ್ಸ್, ಪಬ್ಲಿಕ್ ಸೆಲೆಬ್ರೇಷನ್ ಏನೂ ಇರಲಿಲ್ಲ. ರಾಜಮನೆತನದವರು ಅವ್ರನ್ನಲ್ಲಿ ಇನ್ ದ ಹೌಸ್ ಅರೆಸ್ಟ್ ಅವ್ರಿಗೆ ಹಾಕಿದ್ರು, ಅದನ್ನೆಲ್ಲ ಅವ್ರು ಏನು ಬೇಕೋ ಅವ್ರು ಮಾಡ್ಕೋಬೋದಿತ್ತು. ಸರ್ ಈಗ ಹೌಸ್ ಅರೆಸ್ಟ್ ಅಂದರೆ ಅವ್ರು ಹೊರಗಡೆ ಹೋಗೋದಕ್ಕೂ ಹೋಗೋಕ್ಕಾಗ್ತಾ ಇರಲಿಲ್ಲ. 40 ವರ್ಷ ಇಲ್ಲ, 17 ವರ್ಷ ಇವನ ಅವಧಿಯಲ್ಲಿ. ಸೊ 17 ವರ್ಷ ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನು ದಿನಕ್ಕೆ ಒಂದೇ ಸಲ ಅವ್ರಿಗೆ ಪರ್ಮಿಷನ್ ಇದ್ದಿದ್ದು ಅಂದರೆ ಅಲ್ಲೊಂದು ಕಿಲ್ಲೆ ವೆಂಕಟರಮಣ ಸ್ವಾಮಿ ಅಂತ ಅವ್ರಿಗೆ ಪೂಜೆ ಮಾಡ್ತಾಯಿದ್ದು ಒಂದು ದೇವಸ್ಥಾನ. ಅದಕ್ಕೆ ಮಾತ್ರ ಪಲ್ಲಕ್ಕಿನವ್ರು ಬರ್ತಾರೆ, ಫುಲ್ ಬಾಡಿ ಗಾರ್ಡ್ ಸೆಕ್ಯೂರಿಟಿ ಅವ್ರ ಜೊತೆನೇ ಅಲ್ಲಿ ಹೋಗಬೇಕು, ಪೂಜೆ ಅರ್ಚನೆ ಮಾಡಿಸ್ಕೊಂಡು ವಾಪಸ್ ಅಷ್ಟೇ ಔಟಿಂಗ್ ಫಾರ್ ದ ಡೇ. ಸೊ ಅವರು ಆ ಪೂಜೆ ಮಾಡೋ ಒಂದು ಪ್ಲೇಟ್ ಏನಿರುತ್ತೆ ಅದರೊಳಗೆ ಪತ್ರಗಳನ್ನ ಮುಚ್ಚಿಟ್ಕೊಂಡು ಬ್ರಿಟಿಷರ್ಸ್ ಕಳ್ಸೋಕ್ಕೆ ಸಂಧಾನದ ಪತ್ರಗಳು, ಅದನ್ನು ಹಾಗೆ ಬೈ ಸ್ಲೇಟ್ ಆಫ್ ಹ್ಯಾಂಡ್ ಶಿ ವುಡ್ ಗಿವ್ ಇಟ್ ಟು ದ ಪೂಜಾರಿ. ಆ ಪೂಜಾರಿ ಅದನ್ನು ತೊಗೊಂಡು ಅಲ್ಲಿಂದ ಇಟ್ ವುಡ್ ಗೋ ಆಲ್ ದ ವೇ ಟು ಮಡ್ರಾಸ್ ಬ್ರಿಟಿಷ್ ಗವರ್ನರ್ಗೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಇಟ್ಸ್ ಅ ಮೂವಿ ಇನ್ ದ ಮೇಕಿಂಗ್. ಇಟ್ಸ್ ಅ ಮೂವಿ ಇನ್ ದ ಮೇಕಿಂಗ್, ಕರೆಕ್ಟ್. ಸರ್, ಯು ಮೀನ್ ಟು ಸೇ ಅಷ್ಟು ಕನ್ವರ್ಷನ್ಸ್ಗಳಾಗಿತ್ತು ಅಂದರೆ ಸುಮಾರು ಜನ ಈಗೊಂದು ಜನ್ರೇಷನ್ಸ್ ತೊಗೊಂಡ್ರೆ ಇಸ್ಲಾಮಲ್ಲಿರುವಂಥ ಇವರುಗಳು ಹಿಂದೂಗಳೇ ಆಗಿರ್ಬೋದು. ಅಫ್ಕೋರ್ಸ್, ಯಾರು ಸೌದಿ ಅರೇಬಿಯಿಂದ ಬರಲಿಲ್ವಲ್ಲ, ಎಲ್ಲ
ಭಾರತದ ಮುಸಲ್ಮಾನರೆಲ್ಲ ಇಲ್ಲಿನವರೇ ಆಲ್ಮೋಸ್ಟ್ 99% ಆಫ್ ದೆಮ್. ಅವ್ರದ್ದೆಲ್ಲ ಫೋರ್ ಫಾದರ್ಸ್ ವರ್ ಹಿಂದೂಸ್. ಗಜ್ನಿ, ಗೋರಿ, ಹೈದರಾಲಿ, ಟಿಪ್ಪು ಯಾರು ಈ ಒಂದು ಆಕ್ರಮಣ ಮಾಡಿರಲಿಲ್ಲ ಅಂದರೆ ಭಾರತ ಒಂದು ಶ್ರೀಮಂತ ದೇಶ ಅಂತಲೇ ಹೇಳೋದ್ರಲ್ಲಿ ಹೌದು, ಡೌಟೇ ಇಲ್ಲ ಅಲ್ಲ. ನಿಜ. ಎಷ್ಟು ನಮ್ಮ ಹತ್ರ ಸಂಪತ್ತಾಗಿರ್ಬೋದು, ಇವೆಲ್ಲ ಆಗಿರ್ಬೋದು, ಎಷ್ಟು ಬೇಕಾದರೂ ಅಂದ್ರೆ ಅವೆಲ್ಲವೂ ಇದ್ದು ಇಷ್ಟಿದೆ ಅಂತ ಅನ್ಕೊಂಡಾಗ ಅಂದರೆ ದಟ್ ಇಟ್ ಸೆಲ್ಫ್ ನನಗೆ ಒಂದು ತಿರುವನಂತಪುರಮಲ್ಲಿ ಆ ಕಥೆಗಳೆಲ್ಲ ಕೇಳ್ತಿರ್ಬೇಕಾದ್ರೆ ಅಂದರೆ ಒಂದು ಡೋರಲ್ಲಿ ಓಪನ್ ಮಾಡಿದಾಗಲಿ ಇಷ್ಟು ನಮಗೆ ಇದೆ ಅಂತಂದಾಗ ಅಂದರೆ ಇನ್ನು ಬಾಕಿ ಎಷ್ಟಿದೆ ಅಂತ ಆ ಥರ ಪ್ರತಿಯೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇನ್ನೆಷ್ಟು ನಿಧಿಗಳಿದ್ದು ದೋಚ್ಕೊಂಡು ಹೋಗಿರೋಂಥ ಕಥೆಗಳು ಇರೋಂಥದ್ದು. There was an entire file visiting musicians to Mysore ಅಂತ. ಅದನ್ನೆಲ್ಲ ಒಂದು 4 ಪುಟಗಳು ನನಗೆ ಸಿಕ್ತು about this lady called Gauhar Jaan. She was the first gramophone celebrity of the country ಅಂತ ಬರೆದಿತ್ತು ಅದರಲ್ಲಿ. ಆ್ಯಂಡ್ ಶಿ ವಾಸ್ ಅವರು ತವಾಯಫ್, ಈ ದೇವದಾಸಿ ಕಮ್ಯುನಿಟಿ ತವಾಯಫ್ ಅವರು. ಸೊ ಶಿ ಡಿಡ್ ನಾಟ್ ಹ್ಯಾವ್ ಲೀಗಲ್, ಅವ್ರ ಮಕ್ಕಳು ಆ ಥರ ಎಲ್ಲ ಯಾರೂ ಇಲ್ಲ. ಒಂದ್ಸತಿ ಗಾಂಧೀಜಿ ರೈಟ್ಸ್ ಟು ಹರ್ ಸೇಯಿಂಗ್ ನೀನು ಇಷ್ಟು ಫೇಮಸ್ ಆಗಿದೆಯಾ, ಸೊ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ರೇಸಿಂಗ್ಗೆ ಒಂದು ಕಾನ್ಸರ್ಟ್ ಮಾಡು ಅಂತ. ನಾನು ಮಾಡ್ತೀನಿ, ಬಟ್ ಒಂದು ಪ್ರಾಮಿಸ್ ನೀವು ಕೊಡಬೇಕು ಅಂತ.